Good morning, students. In this session, let us learn about the articles. So, what are articles? Articles andre ಏನೇನು? So, generally we know the articles since we have been studying English for the last 7-8 years. We know the articles in English. A, an and the are the articles. There are only 3 articles: a, an and the. We know that very well. A and an are called indefinite articles. ಈ 3 articles ಅಲ್ಲಿ a and an are called indefinite articles. And the is called the definite article. Among these 3 articles, 2 are indefinite articles and the is the definite article. We know this very well. You must try to know when we use the articles. Why do we use the articles in this particular session? ಈ ಸೆಷನಲ್ಲಿ ಆರ್ಟಿಕಲ್ಸನ್ನು ಯಾಕೆ ಬಳಸ್ತೀವಿ, ಹೇಗೆ ಬಳಸ್ತೀವಿ ಮತ್ತು ಅದರ ಮಹತ್ವ ಏನು ಅನ್ನೋದನ್ನು let us learn in this particular class. So you see, articles are small words that are often used at the beginning of the nouns or noun phrases. Articles are very, very small words. A is a word of 1 letter. An is a word of 2 letters. The is a word of 3 letters. A ಒಂದೇ ಲೆಟರ್ ಇದೆ, ಯಾನು 2 letters ಇದೆ, ದಿ 3 letters ಇರ್ತಕ್ಕಂಥ ಒಂದು ವರ್ಡ್. ದೇ ಆರ್ ವೆರಿ ವೆರಿ ಸ್ಮಾಲ್ ವರ್ಡ್ಸ್. ದೇ ಆರ್ ಯೂಸ್ಡ್ ಅಟ್ ದ ಬಿಗಿನಿಂಗ್ ಆಫ್ ಎ ನೌನ್ ಆರ್ ನೌನ್ phrases. Generally, these articles are used before a noun or noun phrases. ನೌನಿನ ಮುಂದೆ ಅಥವಾ ನೌನ್ phrases-ಇನ ಮುಂದೆ ಇವನ್ನು ಬಳಕೆ ಮಾಡ್ತೀವಿ. These articles, just like the adjectives, specify the nouns that come after them. In the last class, we learned something about the adjectives. Adjectives are related to the nouns. They qualify the nouns. ಸಾಮಾನ್ಯವಾಗಿ ಅಡ್ಜೆಕ್ಟಿವ್ಸ್ ಏನು ಮಾಡ್ತವೆ ಅಂದರೆ ನೌನನ್ನು ಕ್ವಾಲಿಫೈ ಮಾಡ್ತವೆ. ನೌನು ಎಂಥದ್ದು, ಅದರ ಗುಣಲಕ್ಷಣಗಳು ಏನು ಅನ್ನೋದನ್ನು ಅಡ್ಜೆಕ್ಟಿವ್ಸ್ ಅದರ ಮುಂಚೆ which is used before a noun qualifies. Similarly, articles are also just like the adjectives. They are placed before the nouns or noun phrases. ಸಾಮಾನ್ಯವಾಗಿ ಇವನ್ನು ಕೆಲವು ಸಂದರ್ಭದಲ್ಲಿ ಅಡ್ಜೆಕ್ಟಿವ್ಸ್ ಅಂತಲೇ ಕರೀತಾರೆ. Articles are also called adjectives. They qualify the nouns that follow the article. ಆರ್ಟಿಕಲ್ ನಂತರ ಬರ್ತಕ್ಕಂಥ ನೌನ್ಸನ್ನು ಅಡ್ಜೆಕ್ಟಿವ್ಸ್ ಥರ ಕ್ವಾಲಿಫೈ ಮಾಡೋದ್ರಿಂದ ಮತ್ತು ಇವರ ಪೊಸಿಷನ್ನು ನೌನ್ಗಿಂತ ಮುಂಚೆ ಬರೋದ್ರಿಂದ ಇವನ್ನು ಒಂದು ರೀತಿಯ ಅಡ್ಜೆಕ್ಟಿವ್. ದೇ ಮಾಡಿಫೈ ದ ಮೀನಿಂಗ್ ಆಫ್ ದಿ ನೌನ್ಸ್ ದ್ಯಾಟ್ ಫಾಲೋ. ಅದರ ನಂತರ ಬರತಕ್ಕಂಥ ನೌನಿನ ಮೀನಿಂಗಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡ್ತೇವೆ, ಮಾಡಿಫೈ ಮಾಡ್ತೇವೆ. ಹಾಗಾಗಿ ದೇ ಆರ್ ಆಲ್ಸೋ ಕಾಲ್ಡ್ ಅಡ್ಜೆಕ್ಟಿವ್ಸ್ ಇನ್ ಒನ್ ಸೆನ್ಸ್. They are used just like adjectives. They help us to identify whether we are talking about a particular person, place, animal or thing, or only referring to them in a general way. Their function, these articles function in 2 different ways. ಈ ಆರ್ಟಿಕಲ್ಸು 2 ಫಂಕ್ಷನನ್ನು ಮಾಡ್ತವೆ, ಕೆಲಸಗಳನ್ನು ಮಾಡ್ತವೆ. ಒಂದೇನು ಅಂದರೆ they help us to identify whether we are talking about a particular person, place, animal or thing. Whenever we speak or write sentences, we talk about a person, place, animal or a thing. ಜನರಲ್ ಆಗಿ ನಾವು ನೌನ್ಸ್ ಮೇಲೇ ಮಾತಾಡ್ತಕ್ಕಂಥ ಇದು ಇರುತ್ತೆ. ಆ ನೌನ್ಸು ಯಾವುದು ಪರ್ಟಿಕ್ಯುಲರ, ನಿರ್ದಿಷ್ಟವಾದ, ನಮಗೆ ಗೊತ್ತಿರೋದ ಅದರ ಮೇಲೆ ಮಾತಾಡ್ತಿದ್ದೀವ ಅನ್ನೋದನ್ನು ತೋರಿಸೋದು ಯಾವುದು ಅಂದರೆ ಆರ್ಟಿಕಲ್ಸ್. ಅಥವಾ ಓನ್ಲಿ ರೆಫರಿಂಗ್ ಟು ದೆಮ್ ಇನ್ ಎ ಜನರಲ್ ವೇ, ಅಥವಾ ಸಾಮಾನ್ಯವಾದ ಅರ್ಥದಲ್ಲಿ ಮಾತಾಡ್ತಾ ಇದೀವ. ಏನು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಟಾಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಅನಿಮಲ್ ಆರ್ ಎ ಥಿಂಗ್, ಆರ್
ಟಾಕಿಂಗ್ ಇನ್ ಜನರಲ್, ಸಾಮಾನ್ಯವಾಗಿ ಮಾತಾಡೋದಕ್ಕೂ ಮತ್ತು ಪರ್ಟಿಕ್ಯುಲರ್ ಆಗಿ ಮಾತಾಡೋದಕ್ಕೂ ವ್ಯತ್ಯಾಸ ಏನು? ವೆನ್ ವಿ ರೆಫರ್ ಟು ಎ ಪರ್ಟಿಕ್ಯುಲರ್ ಪರ್ಸನ್, ವಿ ನೋ ದ್ಯಾಟ್ ಪರ್ಸನ್, ವಿ ನೋ ದ್ಯಾಟ್ ಪ್ಲೇಸ್, ವಿ ನೋ ದ್ಯಾಟ್ ಅನಿಮಲ್, ವಿ ನೋ ದ್ಯಾಟ್ ಥಿಂಗ್. ಪರ್ಟಿಕ್ಯುಲರ್ ಅಂದರೆ ನಿರ್ದಿಷ್ಟವಾದ ವ್ಯಕ್ತಿಯ, ಸ್ಥಳದ, ಪ್ರಾಣಿಯ, ವಸ್ತುವಿನ ಹೆಸರನ್ನು ಹೇಳಿ ಅದನ್ನು ಸೂಚಿಸಿ ಮಾತಾಡ್ತಕ್ಕಂಥದ್ದು ಪರ್ಟಿಕ್ಯುಲರ್ ವೇ. ಇದನ್ನು ನಾವು ಮಾಡಲಿಕ್ಕೆ ಇಂಗ್ಲೀಷಲ್ಲಿ ವಿ ಯೂಸ್ ದಿ ಆರ್ಟಿಕಲ್ಸ್. ದ ಬಾಯ್ ಹೂ ಡೈಡ್ ಇನ್ ದ ಆಕ್ಸಿಡೆಂಟ್ ಎಸ್ಟರ್ಡೇ, ನಿನ್ನೆ ಆಕ್ಸಿಡೆಂಟಲ್ಲಿ ಸತ್ತು ಹೋದ ಹುಡುಗ. ದ ಬಾಯ್, ಅಲ್ಲಿ ನಿನ್ನೆ ಸತ್ತು ಹೋದ. ದೇರ್ ಆರ್ ಸೋ ಮೆನಿ ಬಾಯ್ಸ್. ಬಾಯ್ಸ್, ಎ ಬಾಯ್ ಈಸ್ ಎ ಜನರಲ್ ವೇ. ಎ ಬಾಯ್ ಡೈಡ್ ಎಸ್ಟರ್ಡೇ ಇನ್ ಆನ್ ಆಕ್ಸಿಡೆಂಟ್, ನಿನ್ನೆ ಒಬ್ಬ ಹುಡುಗ ಸತ್ತ, ಅವನು ಯಾರು ಅಂತ ಗೊತ್ತಿಲ್ಲ. ಆದರೆ ಅದನ್ನು ಹೇಳಲಿಕ್ಕೂ ನಾವು ಆರ್ಟಿಕಲ್ಸನ್ನು ಬಳಸ್ತೀವಿ ಜನರಲ್ ವೇನಲ್ಲಿ ಮಾತಾಡಲಿಕ್ಕೆ. ಪರ್ಟಿಕ್ಯುಲರ್ ಅದನ್ನು ಮಾತಾಡಲಿಕ್ಕೂ ನಾವು ಆರ್ಟಿಕಲನ್ನು ವಿ ಯೂಸ್ ಆರ್ಟಿಕಲ್ಸ್. ಸೊ ಆರ್ಟಿಕಲ್ಸ್ ಆರ್ ಯೂಸ್ಡ್ ಫಾರ್ ಟು ಡಿಫರೆಂಟ್ ಫಂಕ್ಷನ್ಸ್. ಮೇನ್ಲಿ first one to talk about a particular thing, person, place or an animal, or to refer to a general way. In a general way, ಸಾಮಾನ್ಯವಾದ ಅರ್ಥದಲ್ಲಿ ಮಾತಾಡಲಿಕ್ಕೆ ಮತ್ತು ಪರ್ಟಿಕ್ಯುಲರ್ ಇದರಲ್ಲಿ ಮಾತಾಡಲಿಕ್ಕೆ ಎರಡು ರೀತಿಯಲ್ಲಿ ಬಳಸ್ತೀವಿ. ಲೆಟ್ ಅಸ್ ಸಿ these things with examples. These articles belong to a group of words called determiners. ಈ ಆರ್ಟಿಕಲ್ಸನ್ನು ಡೆಟರ್ಮೈನರ್ಸಿನ ಗುಂಪಿನಲ್ಲಿ ಇವನ್ನ ಗುರುತಿಸ್ತೀವಿ. ಡೆಟರ್ಮೈನರ್ಸ್ ಏನಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡಿ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಆರ್ಟಿಕಲ್ಸ್. ಆಗಾಗ ನಮಗೆ ಭಾಳ ಕ್ಲಿಯರಾಗಿ ಅರ್ಥವಾಗಲಿಕ್ಕೆ ಪ್ರಾರಂಭ. ಡೆಟರ್ಮೈನರ್ ಈಸ್ ಎ ವರ್ಡ್ ವಿಚ್ ಡೆಟರ್ಮೈನ್ಸ್ ಆರ್ ಸ್ಪೆಸಿಫೈಸ್ ಹೌ ದ ರೆಫರೆನ್ಸ್ ಆಫ್ ಎ ನೌನ್ ಫ್ರೇಸ್ ಈಸ್ ಟು ಬಿ ಅಂಡರ್ಸ್ಟುಡ್. ಡೆಟರ್ಮೈನರ್ ಈಸ್ ಎ ವರ್ಡ್ ವಿಚ್ ಡೆಟರ್ಮೈನ್ಸ್ ಆರ್ ಸ್ಪೆಸಿಫೈಸ್ the reference of a noun phrase or a noun that is to be understood. ನಾವು ಯಾವ ನೌನನ್ನು ರೆಫರ್ ಮಾಡ್ತೀವೋ ಸೆಂಟೆನ್ಸಲ್ಲಿ ಅದನ್ನು ಸ್ಪೆಸಿಫೈ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಲುಕ್ ಅಟ್ ದಿ ಎಕ್ಸಾಂಪಲ್ ಗಿವನ್ ಹಿಯರ್. ದಿಸ್ ಡೆಟರ್ಮೈನ್ಸ್ ದ ರೆಫರೆನ್ಸ್ ಆಫ್ ದಿ ಟೇಬಲ್ ಇನ್ ದಿಸ್ ಟೇಬಲ್. ದರ್ ಇಸ್ ಎ ಪ್ರೇಸ್, ಒಂದು ಪ್ರೇಸ್ ಇದೆ. ಇನ್ ದಿಸ್ ಟೇಬಲ್, ರೆಡ್ ಲೆಟರ್ಸಲ್ಲಿ ಇರ್ತಕ್ಕಂಥ ಈ ಪ್ರೇಸನ್ನು ನೋಡಿ. ಇನ್ ದಿಸ್ ಟೇಬಲ್, ಇನ್ ದಿಸ್ ಟೇಬಲ್. ಈ ಪ್ರೇಸಲ್ಲಿ ದಿಸ್ ಅನ್ನೋದು ಇಟ್ ಈಸ್ ಎ ಡೆಟರ್ಮೈನರ್. ಯಾವುದಕ್ಕೆ ರೆಫರ್ ಆಗುತ್ತೆ? ರೆಫರ್ಸ್ ಟು ದ ಟೇಬಲ್, ಟೇಬಲನ್ನು ರೆಫರ್ ಮಾಡುತ್ತೆ. ಇದು ಡೆಟರ್ಮೈನರ್, ಟೇಬಲ್ ಯಾವುದು ಅಂತ ಹೇಳ್ತಕ್ಕಂಥ ಕೆಲಸ ಮಾಡುತ್ತೆ. ಈ ಟೆಲ್ಸ್ ಅಸ್ ವಿಚ್ ಆರ್ ವಾಟ್ ಟೇಬಲ್ ಈಸ್ ಇಂಟೆಂಡೆಡ್ ಆರ್ ರೆಫರ್ಡ್. ದಿಸ್ ಅನ್ನೋದು ಟೇಬಲನ್ನು ರೆಫರ್ ಮಾಡುತ್ತೆ. ಆ ಟೇಬಲ್ ಯಾವುದು ಅಂದರೆ ದಿಸ್, ಇಲ್ಲಿರೋದು, ನಾಟ್ ದ ಅದರ್ ಟೇಬಲ್ ಆರ್ ಅದರ್ ಟೇಬಲ್ಸ್ ವಿಚ್ ಆರ್ ಎಲ್ಸ್ವೇರ್, ಬೇರೆ ಕಡೆ ಇರ್ತಕ್ಕಂಥ ಟೇಬಲ್ ಅಲ್ಲ. ಇಟ್ ರೆಫರ್ಸ್ ಟು ದ ಪರ್ಟಿಕ್ಯುಲರ್ ಟೇಬಲ್ ವಿಚ್ ಈಸ್ ದೇರ್ ಆನ್ ದ ಸ್ಪಾಟ್. ಡೆಟರ್ಮೈನರ್ಸ್ ನಾರ್ಮಲಿ ಪ್ರಿಸೀಡ್ ಎ ನೌನ್. ಡೆಟರ್ಮೈನರ್ಸ್ ಏನು ಮಾಡ್ತವೆ ಅಂದರೆ ದೇ ಕಮ್ ಬಿಫೋರ್ ಎ ನೌನ್, ನೌನ್ಗಿಂತ ಮುಂಚೆ ಬರ್ತಾವೆ. ಆ್ಯಂಡ್ ಇಂಡೀಡ್ ಪ್ರಿಸೀಡ್ ಆಲ್ ಅದರ್ ವರ್ಡ್ಸ್ ಇನ್ ಎ ನೌನ್ ಪ್ರೇಸ್. ನೌನ್ ಇದಾಗಿದ್ದರೆ ಅಥವಾ ನೌನ್ ಪ್ರೇಸ್ ಆಗಿದ್ದರೆ ಅದಕ್ಕಿಂತ ಮುಂಚೆ ಬರ್ತಕ್ಕಂಥ ಕೆಲಸ ಮಾಡ್ತಾರೆ. ಈವನ್ ದ ಆರ್ಟಿಕಲ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ಎ ನೌನ್. ಈವನ್ ಅಡ್ಜೆಕ್ಟಿವ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ಎ ನೌನ್. ಅಡ್ಜೆಕ್ಟಿವ್ಸ್ ಆದರೂ ಅಷ್ಟೇ, ಅದಕ್ಕೆ ಇವನ್ನ ಡೆಟರ್ಮೈನರ್ಸ್ ಅಂತ ಕರೆಯೋದು. ಯು ಸಿ ದ ಎಕ್ಸಾಂಪಲ್ಸ್. ದಿಸ್ ಓಲ್ಡ್ ಟೇಬಲ್ ಯು ಬ್ರಾಟ್. ದಿಸ್ ಓಲ್ಡ್ ಟೇಬಲ್ ಯು ಬ್ರಾಟ್, ನೀನು ತಂದ ಈ ಹಳೆಯ ಟೇಬಲ್ಲು. ಇಲ್ಲಿ ದಿಸ್ ರೆಫರ್ಸ್ ಟು ದ ಓಲ್ಡ್ ಟೇಬಲ್. ಅದರ ನಂತರ ಬರ್ತಕ್ಕಂಥ ನೌನಿಗೆ ದ ಓಲ್ಡ್ ಟೇಬಲ್. ಆ ಓಲ್ಡ್ ಟೇಬಲ್ ಯಾವುದು ಅಂದರೆ ನೀನು ತಂದಿದ್ದು. ಯು ಸಿ ದ ರೆಫರೆನ್ಸ್. ಸಮ್ ಅದರ್ ಪೀಪಲ್, ಸಮ್ ಅದರ್ ಪೀಪಲ್. ಸಮ್ ಅನ್ನೋದು ರೆಫರ್ಸ್ ಟು ಅದರ್ ಪೀಪಲ್, ಬೇರೆ ಜನ. ವಾಟ್ ಎ ಸ್ಟ್ರೇಂಜ್ ಸೈಟ್, ವಾಟ್ ಎ ಸ್ಟ್ರೇಂಜ್ ಸೈಟ್, ಎಂಥ ಅದ್ಭುತವಾದ ದೃಶ್ಯ. ಯು ಸಿ ಇನ್ ದೀಸ್ ಸೆಂಟೆನ್ಸಸ್ ಆರ್ ಇನ್ ದೀಸ್ ಎಕ್ಸಾಂಪಲ್ಸ್, ದಿಸ್, ಸಮ್, ವಾಟ್ ಆರ್ ಡೆಟರ್ಮೈನರ್ಸ್. ದೇ ಆರ್ ಪ್ಲೇಸ್ಡ್ ಬಿಫೋರ್ ದ ನೌನ್. ನೌನ್ಗಿಂತ ಮುಂಚೆ ಪ್ಲೇಸ್ ಆಗಿದ್ದಾವೆ. ಅವು ಅವರ ನಂತರ ಬರ್ತಕ್ಕಂಥ ನೌನನ್ನು ರೆಫರ್ ಮಾಡ್ತವೆ, ಸಜೆಸ್ಟ್ ಮಾಡ್ತವೆ, ಸ್ಪೆಸಿಫೈ ಮಾಡ್ತವೆ. ಅದೇ ರೀತಿ ಆರ್ಟಿಕಲ್ಸನ್ನು ಅದೇ ಕೆಲಸ ಮಾಡೋದ್ರಿಂದ ದೇ ಆರ್ ಕ್ಲಾಸಿಫೈಡ್ ಅಂಡರ್ ಡೆಟರ್ಮೈನರ್ಸ್. ದಿ ಆರ್ಟಿಕಲ್ಸ್
the and a and an are most common determiners. Yes. Other determiners are the demonstratives. ಉಳಿದಿರ್ತಕ್ಕಂಥ determiners ಏನಿದೆ, they are called demonstratives. They demonstrate, demonstrative determiners. This, that, these, those. Whenever we refer to the things, ನಾವು ಥಿಂಗ್ಸಿಗೆ ರೆಫರ್ ಮಾಡಿದಾಗ ಡಿಸ್ಟೆನ್ಸನ್ನು ಮತ್ತು ನಿಯರ್ನೆಸ್ಸನ್ನು ಇಂಡಿಕೇಟ್ ಮಾಡಲಿಕ್ಕೆ, ಇನ್ ಆರ್ಡರ್ ಟು ಸಜೆಸ್ಟ್ ಆರ್ ಇಂಡಿಕೇಟ್ ದ ನಿಯರ್ನೆಸ್ ಆಫ್ ದ ಥಿಂಗ್ ಆರ್ ದಿ ಡಿಸ್ಟೆನ್ಸ್ ಆಫ್ ದ ಥಿಂಗ್ಸ್, ವಿ ರೆಫರ್ the terms determiners like this and that, these and those. Singularly this and that, and in plural we refer use these and those. ಇವು ಡೆಮಾನ್ಸ್ಟ್ರೇಟಿವ್ ಆಗಿ ತೋರಿಸ್ತಕ್ಕಂಥ ಇದು ಅದು. and we have certain possessive determiners or pronouns. Possessive determiners ಇದೆ. This is my book, this is your book, this is their book, and so on. They show the possessiveness or ownership. Indefinite determiners are also there. ಕೆಲವು ಇಂಡೆಫಿನೈಟ್, ಖಚಿತವಾಗಿ ಇಂಥದ್ದೇ ಅಂತ ಹೇಳಲ್ಲ. ಆಲ್, ಎಲ್ಲ. ಆಲ್ ಅಂದರೆ ಯಾವುದು? ಸಮ್, ಕೆಲವು, ಮಚ್, ಭಾಳಷ್ಟು, ಈಚ್, ಪ್ರತಿಯೊಂದು. They are indefinite. They do not refer particularly to a particular person, place, thing, or an animal. And there are certain WH determiners. WH word determiners such as which, what, and whose. ಇವೆಲ್ಲ determiners. They refer to ಇವು ಸೂಚಕ ಮಾಡ್ತಕ್ಕಂಥ ಇವು. Even articles are also determiners. Even in positions, some determiners can precede others. ಕೆಲವು ಸಾರಿ two determiners follow one another. You see an example, all known as predeterminer. All ಅಂತಕ್ಕಂಥದ್ದು it is known as a predeterminer. ಡೆಟರ್ಮೈನರ್ಗಿಂತ ಮುಂಚೆ ಬರ್ತಕ್ಕಂಥ ಇದು. It precedes the in a phrase all the dishes. Look at the phrase all the dishes. In all the dishes, ಎಲ್ಲ ಡಿಶಸ್ ಅಲ್ಲಿ. ಇಲ್ಲಿ ಆರ್ಟಿಕಲ್ ದಿ is preceded by all. ದಿ ಅನ್ನೋ ಆರ್ಟಿಕಲ್ಲು ಅದಕ್ಕಿಂತ ಮುಂಚೆ ಆಲ್ ಅಂತಕ್ಕಂಥ ಇನ್ನೊಂದು ಡೆಟರ್ಮೈನರ್ ಬಂದಿದೆ. ಇದನ್ನು ನಾವು ಪ್ರೀ ಡೆಟರ್ಮೈನರ್ ಅಂತ ಕರಿತೀವಿ. ಇಟ್ ಈಸ್ ನೋನ್ ಆಸ್ ಪ್ರೀ ಡೆಟರ್ಮೈನರ್. ನೆಕ್ಸ್ಟು ದ ಪ್ರಿಸೀಡ್ಸ್ ಮೆನಿ, ವಿಚ್ ಈಸ್ ನೋನ್ ಆಸ್ ಪೋಸ್ಟ್ ಡೆಟರ್ಮೈನರ್. ಪ್ರೀ ಡೆಟರ್ಮೈನರ್ ಆಯಿತು. ಪೋಸ್ಟ್ ಡೆಟರ್ಮೈನರಲ್ಲಿ ಫಾರ್ ಎಕ್ಸಾಂಪಲ್ ಇನ್ ದ ಪ್ರೇಸ್, ಇನ್ ದ ಮೆನಿ ಮೀಟಿಂಗ್ಸ್ ಐ ಹ್ಯಾವ್ ಅಟೆಂಡೆಡ್. ದ ಮೆನಿ ಮೀಟಿಂಗ್ಸ್ ಐ ಹ್ಯಾವ್ ಅಟೆಂಡೆಡ್. ನಾನು ಹಾಜರಾಗಿರ್ತಕ್ಕಂಥ ಅನೇಕ ಮೀಟಿಂಗುಗಳು. ಸಿ ದಿ ಅನ್ನೋದು ಇಟ್ ಪ್ರಿಸೀಡ್ಸ್ ಮೆನಿ. ಮೆನಿ ಅಂತಕ್ಕಂಥ ಇನ್ನೊಂದು ಡೆಟರ್ಮೈನರ್ಗಿಂತ ಮುಂಚೆ ಬರ್ತಕ್ಕಂಥ ಒಂದಿದು. ಹಿಯರ್ ಮೆನಿ ಈಸ್ ನೋನ್ ಆಸ್ ಪೋಸ್ಟ್ ಡೆಟರ್ಮೈನರ್. ವರ್ಡ್ಸ್ ಲೈಕ್ ದಿಸ್, ದ್ಯಾಟ್, ಮೈ ಆರ್ ಆಲ್ಸೋ ನೋನ್ ಆಸ್ ಸೆಂಟ್ರಲ್ ಡೆಟರ್ಮೈನರ್ಸ್. ಇದೆಲ್ಲವನ್ನು ಡೆಟರ್ಮೈನರ್ಸನ್ನು ಕರೀತಾ ವಿ ಕ್ಯಾನ್ ಲರ್ನ್ ಆಲ್ ದೋಸ್ ಥಿಂಗ್ಸ್ ಇನ್ ಡೀಟೇಲ್. ಬಟ್ ವಿ ಮಸ್ಟ್ ನೋ ಇವೆಲ್ಲ ಪರ್ಟಿಕ್ಯುಲರ್ ಆಗಿ ರೆಫರ್ ಮಾಡ್ತಕ್ಕಂಥ ಡೆಟರ್ಮೈನರ್. WH ಡೆಟರ್ಮೈನರು, ಇಂಡೆಫಿನೈಟ್ ಡೆಟರ್ಮೈನರ್ಸು, ಆರ್ಟಿಕಲ್ಸ್ ಆರ್ ಆಲ್ಸೋ ಡೆಟರ್ಮೈನರ್ಸ್. ದ ಡೆಟರ್ಮೈನರ್ಸ್ ಆರ್ ಎನ್ ಎಕ್ಸಾಂಪಲ್ ಆಫ್ ಎ ಕ್ಲೋಸ್ಡ್ ಕ್ಲಾಸ್ ಆಫ್ ಫಂಕ್ಷನ್ ವರ್ಡ್ಸ್. ಯು ನೋ ದ ಫಂಕ್ಷನ್ ವರ್ಡ್ಸ್. ಫಂಕ್ಷನ್ ವರ್ಡ್ಸು ದೇ ಆರ್ ಹೆಲ್ಪ್ಫುಲ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಸೆಂಟೆನ್ಸಸ್. ಫಂಕ್ಷನ್ ವರ್ಡ್ಸಿನ ಕೆಲಸ ಏನಂದರೆ ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡೋದು. ಅವರು their contribution to the meaning of the sentence is comparatively less when compared to the other words. ಬೇರೆ ವರ್ಡ್ಸಿಗೆ ಹೋಲಿಕೆ ಮಾಡಿದರೆ, ಫಾರ್ ಎಕ್ಸಾಂಪಲ್ ನೌನ್ಸು, ಪ್ರೊನೌನ್ಸು, ಅಬ್ಜೆಕ್ಟಿವ್ಸು, ಅಡ್ವರ್ಬ್ಸು, ಅವಕ್ಕಿಂತ ಇವರ ಡೆಟರ್ಮೈನರ್ಸಿನ ಪಾತ್ರ ಸ್ವಲ್ಪ ಕಡಿಮೆ. ದೇ ಫಂಕ್ಷನ್ ಆ್ಯಸ್ ಫಂಕ್ಷನ್ ವರ್ಡ್ಸ್ ಇನ್ ಸೆಂಟೆನ್ಸಸ್. ಫಂಕ್ಷನ್ ವರ್ಡ್ಸ್ ಆಗಿ ಅವು ಕೆಲಸ ಮಾಡ್ತಾವೆ. ಇನ್ ಆನ್ tradition of grammar, older tradition of grammar, determiners were also treated as adjectives, as I told you that earlier. ಪ್ರಾರಂಭದಲ್ಲಿ ಹೇಳಾಯಿತು, ಈ ಡೆಟರ್ಮೈನರ್ಸನ್ನು ಅಥವಾ ಆರ್ಟಿಕಲ್ಸನ್ನು ಅಡ್ಜೆಕ್ಟಿವ್ಸ್ ಅಂತ ಟ್ರೀಟ್ ಮಾಡ್ತಾಯಿದ್ವು. ಅದಕ್ಕಾಗಿಯೇ ದ ಟರ್ಮ್ಸ್ ಲೈಕ್
ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತಕ್ಕಂಥ ಒಂದಿದೆ ಅಡ್ಜೆಕ್ಟಿವ್ಸಲ್ಲಿ. ಆ್ಯಂಡ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತಕ್ಕಂಥ ಇನ್ನೊಂದು ಇದಿದೆ ಕ್ಯಾಟಗರಿ. ದೇ ಆರ್ ಸ್ಟಿಲ್ ಯೂಸ್ಡ್ ಇನ್ ಸಮ್ ಗ್ರಾಮರ್ಸ್. ಇದೆಲ್ಲ ಔಟ್ಡೇಟೆಡ್ ಅಂತ ಅನಿಸಿದ್ರು ನಾವು ಇದನ್ನು ಅವನ್ನ ಬಳಕೆ ಮಾಡೋ ಕೆಲಸ ಮಾಡ್ತೀವಿ. ವಾಟ್ ಎವರ್ ಇಟ್ ಈಸ್, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಆರ್ ಆಲ್ಸೋ ನೋನ್ ಆಸ್ ಡೆಟರ್ಮೈನರ್ಸ್. ಅದನ್ನು ತಿಳ್ಕೊಳ್ಳೋಕ್ಕೆ ಮತ್ತು ಬೇರೆ ಯಾವ್ಯಾವ್ದು ಡೆಟರ್ಮೈನರ್ಸ್ ಇದೆ ಅನ್ನೋ ಒಂದು ಸ್ವಲ್ಪ ಪರಿಚಯವನ್ನು ನಾವು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಹಿಂದಿನ ಸ್ಲೈಡಲ್ಲಿ ಮಾಡಿ. ವಾಟ್ ಆರ್ ಆರ್ಟಿಕಲ್ಸ್ ಯೂಸ್ಡ್ ಫಾರ್? ವೈ ಡು ವಿ ಯೂಸ್ ಆರ್ಟಿಕಲ್ಸ್? What are their roles in sentences? You see, articles can show whether we are talking about things. Articles ನಮಗೆ ಏನು ಮಾಡ್ತವೆ ಅಂದರೆ, they show whether we are talking about the things that are known both to the speaker or writer and to the listener or reader. ಈ ಆರ್ಟಿಕಲ್ಸು ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ, when we are talking, there is a speaker and a listener. If he is a writer, there must be a reader. ಬರೆಯೋವನಾದರೆ, ಬರಹಗಾರನಾದರೆ ಓದುಗ ಇರ್ತಾನೆ, ಅದನ್ನು ಓದ್ತಾನೆ. ಸ್ಪೀಕರ್ ಆದರೆ ಅವನ ಮಾತನ್ನು ಕೇಳ್ತಕ್ಕಂಥ ಲಿಸನರ್ ಇರ್ತಾನೆ. ಸ್ಪೀಕರು ಮತ್ತು ಲಿಸನರಿಗೆ ಗೊತ್ತಿರ್ತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಮೇಲೆ ನಾವು ಆರ್ಟಿಕಲ್ಸನ್ನು ಬಳಕೆ ಮಾಡೋ ಇದು ಇದೆ. ಯು ಸಿ, ಆರ್ಟಿಕಲ್ಸ್ ಶೋ ದ ಯೂಸ್ ಆಫ್ ಆರ್ಟಿಕಲ್ಸ್ tells us or shows us whether we are talking about things that are known both to the speaker and the listener. ಮಾತಾಡೋವನಿಗೆ ಮತ್ತು ಕೇಳಿಸ್ಕೊಳ್ಳೋವನಿಗೆ ಇಬ್ಬರಿಗೂ ಗೊತ್ತಿದೆಯಾ? ಯು ಲುಕ್ ಅಟ್ ದಿ ಎಕ್ಸಾಂಪಲ್ ಗಿವನ್ ಹಿಯರ್. ದ ಟೀಮ್ won the match. In order to show the speaker and the listener know the thing that they are talking about. ಅವರಿಬ್ಬರಿಗೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಗೊತ್ತಿದ್ರೆ ದೆನ್ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್. ದಿ ಅಂತಕ್ಕಂಥ ಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೀವಿ. ದ ಟೀಮ್ ವೋನ್ ದ ಮ್ಯಾಚ್. ದ ಟೀಮ್ ಅಂದರೆ ಯಾವುದು? ದ ಸ್ಪೀಕರ್ ನೋಸ್ ದ ಟೀಮ್ ಆ್ಯಂಡ್ ಈವನ್ ದ ಲಿಸನರ್ ನೋಸ್ ದ ಟೀಮ್. ಯಾವ ಟೀಮಿನ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ದ ಟೀಮ್ ಅಂತ ಸ್ಪೀಕರ್ ಹೇಳಿದರೆ ಸ್ಪೀಕರಿಗೆ ಗೊತ್ತಿದೆ ನಾನು ಯಾವ ಟೀಮಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು. ಲಿಸನರಿಗೆ ಗೊತ್ತಿದೆ ಸ್ಪೀಕರು ಯಾವ ಟೀಮಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆ ಟೀಮ್ ಏನು ಮಾಡಿದೆ? ಓನ್ ದ ಮ್ಯಾಚ್. ದ ಮ್ಯಾಚ್, ದೇ ಆರ್ ಟಾಕಿಂಗ್ ಅಬೌಟ್ ದ ಮ್ಯಾಚ್ ದ್ಯಾಟ್ ವಾಸ್ ಪ್ಲೇಡ್ ಬೈ 2 teams. ಆ ಮ್ಯಾಚ್ ಯಾವುದು, ಎಲ್ಲಿ ನಡೀತು, ಯಾವಾಗ ನಡೀತು ಅನ್ನೋದು ಅವರಿಗೆ ಗೊತ್ತಿದೆ. ಸ್ಪೀಕರ್ಗೂ ಗೊತ್ತಿದೆ, ಲಿಸನರ್ಗೂ ಗೊತ್ತಿದೆ. ಈ ರೀತಿ ಸ್ಪೀಕರು ಮತ್ತು ಲಿಸನರಿಗೆ ಗೊತ್ತಿರ್ತಕ್ಕಂಥ ವಿಷಯವನ್ನು ಮಾತಾಡಬೇಕಾದ್ರೆ they use the definite article. The team won the match. They know the team and also the match that was won. Next up, the use of articles show that are not known to the speaker and the listener. ಸ್ಪೀಕರು ಮತ್ತು ಲಿಸನರ್ ಇಬ್ಬರಿಗೂ ಗೊತ್ತಿಲ್ಲ. But they are talking about a certain thing which they do not know. ಇಬ್ಬರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಷಯವನ್ನು ಮಾತಾಡ್ತಿದ್ದಾರೆ. ಆ ರೀತಿ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯವನ್ನು ಮಾತಾಡೋದನ್ನು ಇಂಡಿಕೇಟ್ ಮಾಡಲಿಕ್ಕೆ, ಸಜೆಸ್ಟ್ ಮಾಡಲಿಕ್ಕೆ ವಿ ಯೂಸ್ ಇಂಡೆಫಿನೇಟ್ ಆರ್ಟಿಕಲ್ಸ್. ಇಂಡೆಫಿನೇಟ್ ಆರ್ಟಿಕಲ್ಸನ್ನು ಬಳಸ್ತೀವಿ. ಲುಕ್ ಅಟ್ ದಿ ಎಕ್ಸಾಂಪಲ್. ಎ ವೈಲ್ಡ್ ಅನಿಮಲ್ ಎಂಟರ್ಡ್ ಎ ವಿಲೇಜ್. ಎ ವೈಲ್ಡ್ ಅನಿಮಲ್. ಲುಕ್ ಅಟ್ ಎ ವೈಲ್ಡ್ ಅನಿಮಲ್. ವೈಲ್ಡ್ ಅನಿಮಲ್ ಈಸ್ ಎ ನೌನ್. ಇಟ್ ಈಸ್ ಪ್ರೆಸಿಡೆಡ್ ಬೈ ಅನ್ ಆರ್ಟಿಕಲ್ ಎ. ನೋಡಿ, ವೈಲ್ಡ್ ಅನಿಮಲ್ ಅನ್ನೋದು ಒಂದು ನೌನು. ಅದಕ್ಕಿಂತ ಮುಂಚೆ ಅದನ್ನು ಬಳಕೆ ಮಾಡಿದರು. ಒಂದು ಕಾಡು ಪ್ರಾಣಿ. ಯಾವ ಕಾಡು ಪ್ರಾಣಿ? ವಿ ಡು ನಾಟ್ ನೋ. ಅದು ಟೈಗರ, ಬಿಯರ, ಚೀತಾನ? ವಿ ಡು ನಾಟ್. ಇಟ್ ಎಂಟರ್ಡ್ ಎ ವಿಲೇಜ್. ಒನ್ ವಿಲೇಜ್. ಆ ವಿಲೇಜ್ ಯಾವುದು ಗೊತ್ತಿಲ್ಲ. ವಿ ಡು ನಾಟ್ ನೋ ದ ವಿಲೇಜ್. ಸ್ಪೀಕರ್ಗೂ ಗೊತ್ತಿಲ್ಲ, ಲಿಸನರ್ಗೂ ಗೊತ್ತಿಲ್ಲ. ಹೀಗೆ ನಮಗೆ ಯಾವ ವಿಷಯದ ಮೇಲೆ ಮಾತಾಡ್ತಾ ಇರ್ತೀವೋ ಅದು ಗೊತ್ತಿಲ್ಲದೆ ಹೋದರೆ ವಿ ಯೂಸ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಈ ಇಂಡೆಫಿನೆಟ್ ಆರ್ಟಿಕಲ್ಸನ್ನು ವಿ ಯೂಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಎ ಜನರಲ್ ವೇ. ವೆನ್ ವಿ ಆರ್ ಟಾಕಿಂಗ್ ಇನ್ ಎ ಜನರಲ್ ವೇ. ಸಾಮಾನ್ಯ ಇದರಲ್ಲಿ ಎಲ್ಲೋ ಒಂದು ಹಳ್ಳಿ ಇತ್ತಂತೆ. ಜನರಲಿ ಇನ್ ಸ್ಟೋರೀಸ್ ವಿ ಯೂಸ್ ದೀಸ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ವಿಲೇಜ್, ದೇರ್ ವಾಸ್ ಎ ವುಡ್ ಕಟರ್. ಈ ಎಂಟರ್ಡ್ ಇಂಟು ಎ ಫಾರೆಸ್ಟ್. ಯಾವುದೋ ಒಂದು ಕಾಡು, ಅಲ್ಲೋದ. ದೇರ್ ಈ ಕೇಮ್ ಅಕ್ರಾಸ್ ಎ ವೈಲ್ಡ್ ಅನಿಮಲ್, ಎ ಟೈಗರ್.
ಅಲ್ಲಿ ಒಂದು ಟೈಗರ್ ಅವನಿಗೆ ಸಿಕ್ತು, ಎದುರಿಸ್ದ. ಯು ಸಿ ದೀಸ್ ಆರ್ ಆಲ್ ಇಂಡೆಫಿನೇಟ್ ಥಿಂಗ್ಸ್. ಪರ್ಟಿಕ್ಯುಲರ್ ಅದನ್ನು ರೆಫರ್ ಮಾಡೋದು, ಜನರಲ್ ಆದ ವೇನಲ್ಲಿ ರೆಫರ್ ಮಾಡಲಿಕ್ಕೆ. ವಿ ಯೂಸ್ ಆರ್ಟಿಕಲ್ಸ್ ಟು ಟಾಕ್ ಅಬೌಟ್ ಎ ಪರ್ಟಿಕ್ಯುಲರ್ ಥಿಂಗ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ವಿ ಯೂಸ್ ಇಂಡೆಫಿನೇಟ್ ಆರ್ಟಿಕಲ್ಸ್ ಟು ರೆಫರ್ ಟು ಥಿಂಗ್ಸ್ ಇನ್ ಎ ಜನರಲ್ ವೇ. ಸಾಮಾನ್ಯವಾದ ಅರ್ಥದಲ್ಲಿ ಹೇಳಲಿಕ್ಕೆ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಹೌ ಮಚ್ ಡೂ ಆರ್ಟಿಕಲ್ಸ್ ಮ್ಯಾಟರ್ ಇನ್ ಎ ಲ್ಯಾಂಗ್ವೇಜ್? ದ್ಯಾಟ್ ಟು ಇನ್ ಇಂಗ್ಲೀಷ್. ದ ಯೂಸ್ ಆಫ್ ಆರ್ಟಿಕಲ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಕೆನಾಟ್ ಡಿನೈ ದ್ಯಾಟ್. ಆರ್ಟಿಕಲ್ಸು ಭಾಳಷ್ಟು ಮುಖ್ಯ, ಆದರೆ ಅದನ್ನು ನಾವು ಅಲ್ಲಗೆಳೆಯೋಕ್ಕೆ ಸಾಧ್ಯ ಇಲ್ಲ. ಆದ್ರೂ ದ ಕರೆಕ್ಟ್ ಯೂಸ್ ಆಫ್ ಆರ್ಟಿಕಲ್ಸ್ ಈಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಪಾಯಿಂಟ್ಸ್ ಇನ್ ಇಂಗ್ಲೀಷ್. Even though there are only 3 articles, definite and indefinite article, we face innumerable problems in the use of articles. ಮೂರು ಆರ್ಟಿಕಲ್ಸ್ ಇದ್ರೂ ಅವನ್ನ ಬಳಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಮಾಡಿದರೆ ಯಾವ ಅರ್ಥದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಿ ಹ್ಯಾವ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಭಾಳಷ್ಟು ತಪ್ಪುಗಳನ್ನು ಮಾಡ್ತೀವಿ, ಕನ್ಫ್ಯೂಷನ್ಸಿಗೂ ಒಳಗಾಗ್ತೀವಿ. ಫಾರ್ಚುನೇಟ್ಲಿ ಮೋಸ್ಟ್ ಆರ್ಟಿಕಲ್ ಮಿಸ್ಟೇಕ್ಸ್ ಡು ನಾಟ್ ಮ್ಯಾಟರ್ ಟು ಮಚ್. ನಾವು ಭಾಳಷ್ಟು ಸಾರಿ ಕಮಿಟ್ ಮಿಸ್ಟೇಕ್ಸ್ ಇನ್ ದ ಯೂಸ್ ಆಫ್ ಆರ್ಟಿಕಲ್ಸ್. ವಿ ಯೂಸ್ ಆರ್ಟಿಕಲ್ಸ್ ಅನ್ನೆಸೆಸರಿಲಿ ಆ್ಯಂಡ್ ಸಮಟೈಮ್ಸ್ ವಿ ಒಮಿಟ್ ದ ಆರ್ಟಿಕಲ್ಸ್ ವೇರ್ ಎವರ್ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಯೂಸ್ ದೆಮ್. ಎಲ್ಲೆಲ್ಲಿ ಬಳಸಬೇಕು ಅಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ, ಎಲ್ಲಿ ಬಳಸಬಾರ್ದು ಅಲ್ಲಿ ಬಳಸ್ತಕ್ಕಂಥ ಕೆಲಸನೆಲ್ಲ ಮಾಡ್ತೀವಿ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆರ್ಟಿಕಲ್ ಮಿಸ್ಟೇಕ್ಸ್ ಡು ನಾಟ್ ಮ್ಯಾಟರ್ ಟು ಮಚ್. ಹಂಗೆಲ್ಲ ಮಾಡಿದ್ರೂ ಸೆಂಟೆನ್ಸಸ್ಸು ದೇ ಕನ್ವೆ ದ ಮೀನಿಂಗ್ ಸಮಟೈಮ್ಸ್. Even though the sentences are grammatically wrong, they convey the idea. ಸೆಂಟೆನ್ಸು ಅರ್ಥವನ್ನು ಕನ್ವೆ ಮಾಡಿದ್ರೂ ಅವು ಗ್ರಾಮ್ಯಾಟಿಕಲಿ ತಪ್ಪಿದ್ರೂ ಅರ್ಥವನ್ನು ಕನ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತವೆ. ಈವನ್ ಇಫ್ ಯು ಲೀವ್ ಆಲ್ ದ ಆರ್ಟಿಕಲ್ಸ್ ಔಟ್ ಆಫ್ ಎ ಸೆಂಟೆನ್ಸ್, ಇಟ್ ಕ್ಯಾನ್ ಯೂಸ್ವಲಿ ಬಿ ಅಂಡರ್ಸ್ಟುಡ್. ಕೆಲವು ಸಾರಿ ವಿ ಒಮಿಟ್ ಆರ್ ಲೀವ್ ಔಟ್ ದಿ ಆರ್ಟಿಕಲ್ಸ್ ಇನ್ ಎ ಸೆಂಟೆನ್ಸ್. ಈವನ್ ದೆನ್ ದ ಸೆಂಟೆನ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್. ಕೆಲವು ಸಾರಿ ಆರ್ಟಿಕಲ್ಸನ್ನು ತಪ್ಪಾಗಿ ಬಳಸೋದು ಅಥವಾ ಬಳಸದೇ ಇರ್ತಕ್ಕಂಥ ಸಾಧ್ಯತೆಯೂ ಇದೆ, ಎಸ್ಪೆಷಲಿ ದ ನಾನ್ ನೇಟಿವ್ ಸ್ಪೀಕರ್ಸ್ ಲೈಕ್ ಅಸ್. ನೇಟಿವ್ ಸ್ಪೀಕರ್ಸ್ ಅದೇ ಇರ್ತಕ್ಕಂಥ ಯಾರ ಮದರ್ ಟಂಗು ಇಂಗ್ಲೀಷ್ ಆಗಿಲ್ವೋ ಅಂಥವರು ಈ ಆರ್ಟಿಕಲ್ಸನ್ನು ಬಳಸೋದ್ರಲ್ಲಿ ಭಾಳ ಸಾರಿ ತಪ್ಪು ಮಾಡ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಒಮಿಟ್ ದ ಆರ್ಟಿಕಲ್ಸ್. ಆದ್ರೂ ಸೆಂಟೆನ್ಸು ತನ್ನ ಮೀನಿಂಗನ್ನು ಕನ್ವೆ ಮಾಡ್ತಕ್ಕಂಥ ಕೆಲಸವನ್ನು ಅಂಥ ಸಂದರ್ಭದಲ್ಲೂ ಮಾಡಿದವು. Look at the example given here. Please can you lend me a pound of butter till end of the week? Please can you lend me, ದಯವಿಟ್ಟು ನನಗೆ ಲೆಂಡ್ ಮೀ ಸಾಲ ಕೊಡೋಕ್ಕಾಗುತ್ತಾ? ಎ ಪೌಂಡ್ ಆಫ್ ಬಟರ್. ನೋಡಿ, ಪೌಂಡ್ ಆಫ್ ಬಟರ್ ಈಸ್ ನಾಟ್ ಯೂಸ್. ಅಲ್ಲಿ ನಾವು ಎ ಪೌಂಡ್ ಆಫ್ ಬಟರ್ ಅನ್ನೋದನ್ನು ಆರ್ಟಿಕಲ್ ಶುಡ್ ಬಿ ಯೂಸ್ಡ್. ಅದನ್ನು ಬಿಟ್ಟರು ಅರ್ಥವಾಗುತ್ತೆ. ಪೌಂಡ್ ಆಫ್ ಬಟರ್ ಟಿಲ್ ದ ಎಂಡ್ ಆಫ್ ದಿ ವೀಕ್, ಇಲ್ಲಿವರೆಗೆ, ಈ ವಾರದ ಕೊನೆವರೆಗೆ. ಐ ವಿಲ್ ಗೆಟ್ ಯು ಬ್ಯಾಕ್ ಎ ಪೌಂಡ್ ಆಫ್ ಬಟರ್ ದ್ಯಾಟ್ ಐ ಬಾರೋ ಫ್ರಮ್ ಯು ಟುಡೇ. ಇವತ್ತು ಬಾರ ಮಾಡಿದ್ದನ್ನು ಮುಂದಿನ ವಾರ ಕೊಡ್ತೇನೆ, ಅಲ್ಲಿವರೆಗೂ ಕೊಡೋಕ್ಕಾಗುತ್ತಾ? ಇಲ್ಲಿ ಇಂಡೆಫಿನೇಟ್ ಆರ್ಟಿಕಲ್ ಈಸ್ ಆಲ್ಸೋ ಲೆಫ್ಟ್ ಔಟ್ ಆ್ಯಂಡ್ ದಿ ಆರ್ಟಿಕಲ್ ಡೆಫಿನೇಟ್ ಆರ್ಟಿಕಲ್ ದ ವೀಕ್ ದಿ ಈಸ್ ಆಲ್ಸೋ ಲೆಫ್ಟ್ ಔಟ್. ಆದರೂ ಇವನ್ನ ಬಿಟ್ಟರು ಸೆಂಟೆನ್ಸು ಕನ್ವೇಸ್ ದ ಮೀನಿಂಗ್, but the sentence goes wrong grammatically. However, it is better to use the articles correctly if possible. ಹಾಗಾದ್ರೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. we have to make use of the articles correctly in the sentences. That is why you must learn the use of articles, where to use the articles and where not to use the articles, where to use the definite articles and where to use the indefinite article. ಡೆಫಿನೇಟ್ ಆರ್ಟಿಕಲನ್ನು ಎಲ್ಲಿ ಬಳಸಬೇಕು, ಇಂಡೆಫಿನೇಟ್ ಆರ್ಟಿಕಲನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ವಿ ಮಸ್ಟ್ ಲರ್ನ್ ಇಟ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಯು ಸಿ, ಲೆಟ್ ಅಸ್ ಲರ್ನ್ ಅಬೌಟ್ ದ ಇಂಡೆಫಿನೇಟ್ ಆರ್ಟಿಕಲ್ಸ್ ಫಸ್ಟ್. ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಲೆಟ್ ಅಸ್ ಲರ್ನ್ ಅಬೌಟ್ ದ ಇಂಡೆಫಿನೇಟ್ ಆರ್ಟಿಕಲ್ಸ್. ಇಂಡೆಫಿನೇಟ್ ಆರ್ಟಿಕಲ್ಸನ್ನು ಈ ಸೆಷನಲ್ಲಿ ಕಲಿಯೋಣ. ಇನ್ ದ ನೆಕ್ಸ್ಟ್ ಸೆಷನ್ ಲೆಟ್ ಅಸ್ ಲರ್ನ್ ಅಬೌಟ್ ದ ಯೂಸ್ ಆಫ್ ಡೆಫಿನೇಟ್ ಆರ್ಟಿಕಲ್ ದಿ. ವಿ ನೋ ಸೊ ರೈಟ್ ನಾವು ದ್ಯಾಟ್ ಎ ಆ್ಯಂಡ್ ಯಾನ್ ಆರ್ ದಿ ಇಂಡೆಫಿನೇಟ್ ಆರ್ಟಿಕಲ್ಸ್. ಈಗ ನಮಗೆ ಗೊತ್ತಾಗಿದೆ ಎ ಮತ್ತು ಯಾನು ಇಂಡೆಫಿನೇಟ್ ಆರ್ಟಿಕಲ್ಸ್ ಅಂತ. ವಿ ನಾರ್ಮಲಿ ಯೂಸ್ ಎ ಆ್ಯಂಡ್ ಯಾನ್ ಓನ್ಲಿ ವಿತ್ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ಇನ್ ಫ್ರಂಟ್ ಆಫ್ ದಿ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್. ಈಗಾಗಲೇ ಗೊತ್ತಾಗಿದೆ
ನಾವು ಎ ಆ್ಯಂಡ್ ಯಾನ್ ಅಂತಕ್ಕಂಥ ಇಂಡೆಫಿನೇಟ್ ಆರ್ಟಿಕಲ್ಸನ್ನು ಎಲ್ಲಿ ಬಳಸ್ತೀವಿ ಅಂದರೆ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್. ಸಿಂಗ್ಯುಲರ್ ನಂಬರಲ್ಲಿ ಸಿಂಗ್ಯುಲರ್ ಇರೋದು, ಏಕವಚನದಲ್ಲಿರ್ತಕ್ಕಂಥ ಕೌಂಟಬಲ್ ನೌನ್ಸು ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್ ಆರ್ ಇನ್ ದ ಪ್ರೀವಿಯಸ್ ಸೆಷನ್ ವೆನ್ ವಿ ಡಿಸ್ಕಸ್ಡ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚನ್ನು ಇದು ಮಾಡೋ ಟೈಮಲ್ಲಿ ಹೇಳಿದೆ, ನೌನ್ಸಲ್ಲಿ ವಿ ಹ್ಯಾವ್ ನಂಬರ್, ಸಿಂಗ್ಯುಲರ್ ನಂಬರ್ ಆ್ಯಂಡ್ ಪ್ಲೂರಲ್ ನಂಬರ್. ಸಮ್ ನೌನ್ಸ್ ಆರ್ ಕೌಂಟಬಲ್ ಆ್ಯಂಡ್ ಸಮ್ ನೌನ್ಸ್ ಆರ್ ಅನ್ಕೌಂಟಬಲ್. ಕೌಂಟಬಲ್ ಅಂದರೆ ಎಣಿಕೆ ಮಾಡೋಕ್ಕೆ ಬರ್ತಕ್ಕಂಥ ನೌನ್ಸ್ಗಳು, 1, 2, 3, ಯು ಮಸ್ಟ್ ಬಿ ಇನ್ ಎ ಪೊಸಿಷನ್ ಟು ಕೌಂಟ್ ದೆಮ್. ದೇರ್ ಆರ್ ಸರ್ಟನ್ ನೌನ್ಸ್ ವಿಚ್ ಕೆನಾಟ್ ಬಿ ಕೌಂಟೆಡ್, ಕೌಂಟ್ ಮಾಡೋಕ್ಕೆ ಬರದೇ ಇರ್ತಕ್ಕಂಥ. ಫಾರ್ ಎಕ್ಸಾಂಪಲ್ ವಾಟರ್, ಆಯಿಲ್, ಸ್ಯಾಂಡ್, ಲವ್, ಅಫೆಕ್ಷನ್, ಈ ರೀತಿ ಫೀಲಿಂಗ್ಸು, ಎಮೋಷನ್ಸನ್ನು ಕೌಂಟ್ ಮಾಡೋಕ್ಕೆ ಆಗಲ್ಲ. ನಾವು ಇಂಡೆಫಿನೇಟ್ ಆರ್ಟಿಕಲನ್ನು ಸಿಂಗ್ಯುಲರ್ ನೌನಿನ ಮುಂದೆ ಮತ್ತು ದ್ಯಾಟ್ ಸಿಂಗ್ಯುಲರ್ ನೌನ್ ಶುಡ್ ಬಿ ಕೌಂಟಬಲ್, ಕೌಂಟ್ ಮಾಡೋಕ್ಕೆ ಬರ್ತಕ್ಕಂಥ ನೌನಿನ ಮುಂದೆ ಬಳಕೆ ಮಾಡ್ತೇವೆ. ಬಿಯರ್ ದಿಸ್ ರೂಲ್ ಇನ್ ಯುವರ್ ಮೈಂಡ್. ಈ ರೂಲನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೌನು ಸಿಂಗ್ಯುಲರ್ ಆಗಿರಬೇಕು, ಕೌಂಟಬಲ್ ಆಗಿರಬೇಕು. ಅದರ ಮುಂದೆ ವಿ ಯೂಸ್ ಆನ್ ಇಂಡೆಫಿನೆಟ್ ಆರ್ಟಿಕಲ್. ಎ ಸೆಕ್ರೆಟರಿ. ಸೆಕ್ರೆಟರಿ ಇಸ್ ಎ ನೌನ್. ಸೆಕ್ರೆಟರಿ ಅನ್ನೋದು ನೌನ್. ಇಟ್ ಈಸ್ ಸಿಂಗ್ಯುಲರ್ ಇನ್ ನಂಬರ್ ಆ್ಯಂಡ್ ಇಟ್ ಈಸ್ ಕೌಂಟಬಲ್. ಆ ನೌನು ಸಿಂಗ್ಯುಲರ್ ಇದೆ ನಂಬರಲ್ಲಿ ಮತ್ತು ಕೌಂಟಬಲ್. ಅದಕ್ಕೆ ಅದನ್ನು ಇಂಡೆಫಿನೇಟ್ ಆರ್ಟಿಕಲನ್ನು ಬಳಸಬೇಕಾದ್ರೆ ವಿ ಸೇ ಎ ಸೆಕ್ರೆಟರಿ. ನೆಕ್ಸ್ಟ್ ಒನ್, ಆ್ಯನ್ ಆಫೀಸ್. ಆ್ಯನ್ ಆಫೀಸ್. ಆಫೀಸ್ ಈಸ್ ಎ ನೌನ್. ಆಫೀಸ್ ಈಸ್ ಸಿಂಗ್ಯುಲರ್ ಇನ್ ನಂಬರ್ ಆ್ಯಂಡ್ ಇಟ್ ಈಸ್ ಎ ಕೌಂಟಬಲ್ ನೌನ್. ಅದನ್ನು ಎಣಿಕೆ ಮಾಡೋಕ್ಕೆ ಬರುತ್ತೆ. ಆ್ಯನ್ ಆಫೀಸ್, ಎ ಸೆಕ್ರೆಟರಿ, ಆ್ಯನ್ ಆಫೀಸ್. ನಾನು ಯಾನ್ ಅಂತ ಇಲ್ಲಿ ಯಾಕೆ ಇಂಡೆಫಿನೇಟ್ ಆರ್ಟಿಕಲನ್ನು ಬಳಸಿದ್ದೀವಿ ಅನ್ನೋದನ್ನು ಐ ವಿಲ್ ಟೆಲ್ ಯು ಇನ್ ದ ನೆಕ್ಸ್ಟ್ ಸ್ಲೈಡ್. ಬಟ್ ನಾಟ್ ಎ ಸಾಲ್ಟ್. ನೋಡಿ, ಆದರೆ ಸಾಲ್ಟಿನ ವಿಷಯ ಬಂದಾಗ ವಿ ಕೆನಾಟ್ ಯೂಸ್ ಎ ಆರ್ಟಿಕಲ್ ಎ. ಇಂಡೆಫಿನೇಟ್ ಆರ್ಟಿಕಲನ್ನು ಸಾಲ್ಟಿಗೆ ಬಳಸೋಕ್ಕಾಗಲ್ಲ. ಯಾಕೆಂದರೆ ಸಾಲ್ಟ್ ಈಸ್ ಅನ್ಕೌಂಟಬಲ್ ನೌನ್. ಸಾಲ್ಟು ಅನ್ಕೌಂಟಬಲ್ ನೌನ್. ಹಾಗಾಗಿ ಅದನ್ನು ವಿ ಕೆನಾಟ್ ಸೇ ಎ ಸಾಲ್ಟ್. ಇಂಡೆಫಿನೇಟ್ ಆರ್ಟಿಕಲನ್ನು ಅನ್ಕೌಂಟಬಲ್ ನೌನ್ಸಿನ ಮುಂದೆ ನಾವು ಬಳಸೋದು. ವಿ ಡು ನಾಟ್ ಯೂಸ್ ಎನ್ ಇಂಡೆಫಿನೇಟ್ ಆರ್ಟಿಕಲ್ ಬಿಫೋರ್ ಎನ್ ಅನ್ಕೌಂಟಬಲ್ ನೌನ್. ಎಣಿಕೆ ಮಾಡೋಕ್ಕೆ ಬರದೇ ಇರತಕ್ಕಂಥ ನೌನಿನ ಮುಂದೆ ನಾವು ಇಂಡೆಫಿನೇಟ್ ಆರ್ಟಿಕಲನ್ನು ಬಳಸೋದು. ಫಾರ್ ಎಕ್ಸಾಂಪಲ್, ಸೆಕ್ರೆಟರಿ ಈಸ್ ಸಿಂಗ್ಯುಲರ್. ಸೆಕ್ರೆಟರೀಸ್. ಸೆಕ್ರೆಟರೀಸ್ ಈಸ್ ಪ್ಲೂರಲ್. ನಾವು ಬಳಸೋದು ಸಿಂಗ್ಯುಲರ್ ನಂಬರಿನ ಮುಂದೆ. ಹಾಗಾಗಿ ಸೆಕ್ರೆಟರೀಸ್ ಅಂತ ಬಂದ ತಕ್ಷಣವೇ ನಾವು ಎ ಇಂಡೆಫಿನೇಟ್ ಆರ್ಟಿಕಲ್ ಕೆನಾಟ್ ಬಿ ಪ್ಲೇಸ್ಡ್ ಆರ್ ಯೂಸ್ಡ್ ಬಿಫೋರ್ ದ್ಯಾಟ್ ನೌನ್. ಅದನ್ನು ಮುಂದೆ ಬಳಸೋಕ್ಕೆ ಸಾಧ್ಯ ಇಲ್ಲ. ಈಗ ಒನ್ ಥಿಂಗ್ ಈಸ್ ವೆರಿ ವೆರಿ ಕ್ಲಿಯರ್. ನೌನಿನ ಮುಂದೆ ಸಿಂಗ್ಯುಲರ್ ನೌನ್ ಆಗಿರಬೇಕು ಮತ್ತು ಕೌಂಟಬಲ್ ಆಗಿರಬೇಕು. ದೇರ್ ಓನ್ಲಿ ವಿ ಯೂಸ್ ದಿ ಇಂಡೆಫಿನೇಟ್ ಆರ್ಟಿಕಲ್ ಎ ಆ್ಯಂಡ್ ಯಾನ್. ಸಿ, ಎ ಆ್ಯಂಡ್ ಯಾನಿನ ಕೆಲಸ ಏನು? ವಾಟ್ ಈಸ್ ದೇರ್ ಫಂಕ್ಷನ್? ವಾಟ್ ಡು ದೇ ಸ್ಪೆಸಿಫೈ ಇನ್ ಎ ಸೆಂಟೆನ್ಸ್? ಒಂದು ಸೆಂಟೆನ್ಸಲ್ಲಿ ಅವರ ಪಾತ್ರ ಏನು ಕೆಲಸ ಮಾಡ್ತವೆ? ಎ ಕಸ್ಟಮರ್ ವಾಂಟ್ಸ್ ಎನ್ ಇಯರ್ಫೋನ್. ಲುಕ್ ಅಟ್ ದಿ ಸೆಂಟೆನ್ಸ್. ದೇರ್ ಆರ್ 2 ಆರ್ಟಿಕಲ್ಸ್ ಇನ್ ದಿಸ್ ಸೆಂಟೆನ್ಸ್. ಈ ಸೆಂಟೆನ್ಸಲ್ಲಿ 2 ಇಂಡೆಫಿನೇಟ್ ಆರ್ಟಿಕಲ್ಸು ಇದೆ. ಎ ಕಸ್ಟಮರ್. ಕಸ್ಟಮರ್ ಈಸ್ ಎ ನೌನ್, ಸಿಂಗ್ಯುಲರ್ ಇನ್ ನಂಬರ್ ಆ್ಯಂಡ್ ಇಟ್ ಈಸ್ ಕೌಂಟಬಲ್. ಸೊ ಎ ಈಸ್ ಯೂಸ್ಡ್ ವಿತ್ ಇಟ್. ಅದರ ಮುಂದೆ ಎ ಕಸ್ಟಮರ್. ಎ ಕಸ್ಟಮರ್ ಅಂದರೆ ವಿ ಡು ನಾಟ್ ನೋ ದ್ಯಾಟ್ ಕಸ್ಟಮರ್. ಹೂ ಈಸ್ ದ್ಯಾಟ್ ಕಸ್ಟಮರ್? ಕಸ್ಟಮರ್ ಈಸ್ ಎ ಕಸ್ಟಮರ್. ಇಟ್ ಈಸ್ ಯೂಸ್ಡ್ ಇನ್ ಎ ಜನರಲ್ ವೇ. ಒಬ್ಬ ಗಿರಾಕಿ. ಆ ಒಬ್ಬ ಗಿರಾಕಿ ಯಾರು ಅಂದರೆ ವಿ ಕೆನಾಟ್ ಸ್ಪೆಸಿಫೈ ದ್ಯಾಟ್ ಕಸ್ಟಮರ್. ವಿ ಕೆನಾಟ್ ಐಡೆಂಟಿಫೈ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಇನ್ ದಿಸ್ ಸೆಂಟೆನ್ಸ್. ಯಾರೋ ಒಬ್ಬ ಗಿರಾಕಿ, ಕಸ್ಟಮರು, ವಾಂಟ್ಸ್ ಎನ್ ಇಯರ್ಫೋನ್. ಅವನಿಗೇನು ಬೇಕಾಗಿದೆ ಅಂದರೆ ಎನ್ ಇಯರ್ಫೋನ್. ಯಾವ ಇಯರ್ಫೋನು? ದೇರ್ ಆರ್ ಸೋ ಮೆನಿ ಮಾಡೆಲ್ಸ್ ಆಫ್ ಇಯರ್ಫೋನ್ಸ್, ಟೈಪ್ಸ್ ಆಫ್ ಇಯರ್ಫೋನ್. ಅದರಲ್ಲಿ ಯಾವುದೋ ಒಂದು. ಹಾಗಾಗಿ ಇಂಡೆಫಿನೇಟ್ ಆರ್ಟಿಕಲ್ಸ್ ಡು ನಾಟ್ ಸ್ಪೆಸಿಫೈ ದ ನೌನ್. ಯಾವ ನೌನಿಗೆ ನಾವು ರೆಫರ್ ಮಾಡ್ತೀವಿ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಸೂಚಿಸ್ತಕ್ಕಂಥ ಕೆಲಸ ಮಾಡೋದು. ದೇ ಡು ನಾಟ್ ಪರ್ಟಿಕ್ಯುಲರ್ಲಿ ಸ್ಪೆಸಿಫೈ ದ ನೌನ್ ದ್ಯಾಟ್ ವಿ ಆರ್ ರೆಫರಿಂಗ್ ಟು. ದೇ ಆರ್ ಯೂಸ್ಡ್ ಇನ್ ಎ ಜನರಲ್ ವೇ.
customer may be any customer, earphone may be of any company or of any type. ಯಾವುದೇ ಕಂಪನಿದು ಇರ್ಬೋದು, ಯಾವುದೇ ಒಂದು ಇಯರ್ಫೋನ್ ಇರ್ಬೋದು, ಒಂದು ನಿರ್ದಿಷ್ಟವಾದನ್ನು ಸೂಚಿಸಲ್ಲ. ಅದಕ್ಕೆ ದೇ ಆರ್ ಕಾಲ್ಡ್ ಇಂಡೆಫಿನೈಟ್. ದೇ ಡು ನಾಟ್ ರೆಫರ್ ಟು ಎ ಡೆಫಿನೈಟ್ ನೌನ್. ಒಂದು ನಿರ್ದಿಷ್ಟವಾದ ನೌನನ್ನು ರೆಫರ್ ಮಾಡೋದು. ಯು ಸಿ ಅನದರ್ ಎಕ್ಸಾಂಪಲ್. He brought a new book. He brought a new book. A new book. ಅವನು ಒಂದು ಹೊಸ ಪುಸ್ತಕ ತಂದ. ಯಾವುದದು? ವಿ ಡು ನಾಟ್ ನೋ ದ್ಯಾಟ್ ಬುಕ್. ವಿ ಡು ನಾಟ್ ನೋ ದ ಟೈಟಲ್ ಆಫ್ ದ್ಯಾಟ್ ಬುಕ್. ವಿ ಡು ನಾಟ್ ನೋ ದ ರೈಟರ್ ಆಫ್ ದ್ಯಾಟ್ ಬುಕ್. ವಿ ಡು ನಾಟ್ ನೋ ಎನಿಥಿಂಗ್ ಅಬೌಟ್ ಇಟ್ ಎಕ್ಸೆಪ್ಟ್ ದ ಥಿಂಗ್ ದ್ಯಾಟ್ ಇಟ್ ಈಸ್ ಎ ನ್ಯೂ ಒನ್. ಅದು ಹೊಸದು ಅನ್ನೋದನ್ನು ಬಿಟ್ಟು ಬೇರೆ ಇನ್ನೇನು ನಮಗೆ ಗೊತ್ತಿಲ್ಲ. ಈ ಬ್ರಾಟ್ ಎ ನ್ಯೂ ಬುಕ್. ಜನರಲ್ ಆಗಿ ಇಟ್ ರೆಫರ್ಸ್ ಟು ಎ ಬುಕ್ that is a new one. You see, a terrorist was killed in an encounter. A terrorist was killed in an encounter. ಒಬ್ಬ ಭಯೋತ್ಪಾದಕನನ್ನು ಎನ್ಕೌಂಟರಲ್ಲಿ. ಟೆರರಿಸ್ಟ್ ಈಸ್ ಎ ನೌನ್, ಸಿಂಗ್ಯುಲರ್ ಇನ್ ನಂಬರ್, ಕೌಂಟಬಲ್ ನೌನ್. ಇನ್ ಎನ್ ಎನ್ಕೌಂಟರ್, ಒಂದು ಎನ್ಕೌಂಟರಲ್ಲಿ. ಇಟ್ ಈಸ್ ಕೌಂಟಬಲ್. ಇಟ್ ಈಸ್ ಆಲ್ಸೋ ಎ ನೌನ್. These two, they do not refer to the particular encounter. ಟೆರರಿಸ್ಟ್ ಯಾರು ಅಂತಲೂ ಸ್ಪೆಸಿಫೈ ಮಾಡಲ್ಲ. ಅದು ಜನರಲ್ ಆಗಿ. ದೇರ್ ಆರ್ ಸೋ ಮೆನಿ ಟೆರರಿಸ್ಟ್, ಈಸ್ ಒನ್ ಅಮಾಂಗ್ ದೆಮ್. ಅವನು ಯಾರು, ಎಲ್ಲೇ ಅವನು, ಯಾವ ಕಾರಣಕ್ಕಾಗಿ ಮಾಡೋದು, ದಟ್ ಈಸ್ ನಾಟ್ ಸ್ಪೆಸಿಫೈಡ್. ಎ ಕಪ್ ಆಫ್ ಟೀ ಈಸ್ ರಿಫ್ರೆಶಿಂಗ್ ಆಫ್ಟರ್ ಎ ಡೇಸ್ ವರ್ಕ್. ಎ ಕಪ್ ಆಫ್ ಟೀ ಈಸ್ ರಿಫ್ರೆಶಿಂಗ್. ಎ ಕಪ್ ಆಫ್ ಟೀ. ಕಪ್ ಆಫ್ ಟೀ ಈಸ್ ಎ ನೌನ್. ಇಟ್ ಈಸ್ ಕೌಂಟಬಲ್. ಅದಕ್ಕೆ ಎ ಕಪ್ ಆಫ್ ಟೀ ಈಸ್ ರಿಫ್ರೆಶಿಂಗ್ ಆಫ್ಟರ್ ಎ ಡೇಸ್ ವರ್ಕ್. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಸೋಷಿಯಲ್ ಅನಿಮಲ್ ಈಸ್ ಎ ನೌನ್, ಸಿಂಗ್ಯುಲರ್ ಇನ್ ನಂಬರ್, ಕೌಂಟಬಲ್. ಅದನ್ನು ಎಣಿಕೆ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಈ ಟೇಕ್ಸ್ ಎ ಸೋಷಿಯಲ್ ಅನಿಮಲ್. ವಿ ಕೆನಾಟ್ ಸೇ ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್. ಎ ಸೋಷಿಯಲ್ ಅನಿಮಲ್. ಟೇಕ್ ದಿಸ್ ಮೆಡಿಷನ್ 3 times a day. Doctor advises us or prescribes us the medicine and advises us to take it twice a day, thrice a day. A day ಅನ್ನೋದು ಇಟ್ ಈಸ್ ಎ ನೌನ್. ಎ ಡೇ, ಒಂದು ದಿವಸದಲ್ಲಿ. ಸೊ indefinite articles are used before a noun. Countable nouns, they are singular in number. ಸಿಂಗ್ಯುಲರ್ ನಂಬರಿನ ಮುಂದೆ ಇದು ಮಾಡ್ತವೆ. ಆ ನೌನ್ಸ್ಗಳು ಸ್ಪೆಸಿಫಿಕ್ ಆದ ನೌನ್ ಅಂತಾಗಿ ಸ್ಪೆಸಿಫೈ ಮಾಡಲ್ಲ. ಈ ರೈಡ್ಸ್ ಈಸ್ ಬೈಕ್ 80 kilometers an hour. ಈ ರೈಡ್ಸ್ ಈಸ್ ಬೈಕ್ 80 kilometers an hour. ಗಂಟೆಗೆ 80 ಕಿಲೋಮೀಟರ್ ಸ್ಪೀಡಲ್ಲಿ ಅವನು ಬೈಕನ್ನು ರೈಡ್ ಮಾಡಿ. ಸೊ ವಿ ಸಾ ದ ಯೂಸ್ ಆಫ್ ಇಂಡೆಫಿನೈಟ್ ಆರ್ಟಿಕಲ್ ಎ ಆ್ಯಂಡ್ ಯಾ. ನಾವು ನೋಟಿಸ್ ಇಟ್ ವೆರಿ ಕ್ಲಿಯರ್ಲಿ. ಎ ನಂತರ ಬಂದಿರತಕ್ಕಂಥ ನೌನು ಕಸ್ಟಮರ್. The noun begins with the consonant letter C. ನಿಮಗೆ ಗೊತ್ತಿದೆ ಕಾನ್ಸನೆಂಟ್ಸ್ ಆ್ಯಂಡ್ ವೋವೆಲ್ಸ್. ಕಾನ್ಸನೆಂಟ್ ಲೆಟರಿಂದ ಪ್ರಾರಂಭವಾಗ್ತಕ್ಕಂಥ ನೌನಿನ ಮುಂದೆ ವಿ ಯೂಸ್ ಆನ್ ಇಂಡೆಫಿನೈಟ್ ಆರ್ಟಿಕಲ್ ಎ. The noun that follows the article, if it begins with a consonant letter, it takes an indefinite article a. If the noun that follows the article, if it begins with a vowel sound, it takes an indefinite article. ನೋಡಿ ಇಲ್ಲಿ an earphone is a noun. It begins with the vowel sound. You know the vowel letters A, E, I, O, U. They are the vowel letters in English. ನಾವು ಯಾನನ್ನು ವಿ ಯೂಸ್ ಯಾನ್ ನಾಟ್ ಜಸ್ಟ್ ವಿತ್ ವೋವೆಲ್ ಲೆಟರ್ಸ್. ವಿ ಯೂಸ್ ದೆಮ್ ವಿತ್ ದ ವರ್ಡ್ಸ್ ವಿಚ್ ಹ್ಯಾವ್ ವೋವೆಲ್ ಸೌಂಡ್ಸ್ ಬಿಗಿನಿಂಗ್. ವೋವೆಲ್ ಸೌಂಡ್ಸಿಂದ ಪ್ರಾರಂಭವಾಗ್ತಕ್ಕಂಥ ನೌನಿನ ಮುಂದೆ ವಿ ಯೂಸ್ ಯಾನ್. ದೇರ್ ಆರ್ only 5 vowel letters in English, but there are 24 vowel sounds in English. ಈ 5 letters 24 vowel sounds ಅನ್ನು
ಸೂಚಿಸ್ತಾವೆ. ಆ ವೋವೆಲ್ ಸೌಂಡ್ಸನ್ನು ಐಡೆಂಟಿಫೈ ಮಾಡೋಕೆ ಯಾವ ಟು ಐಡೆಂಟಿಫೈ ದ ಸೌಂಡ್ ದ್ಯಾಟ್ ಈಸ್ ದೇರ್ ಬಿಹೈಂಡ್ ದಿಸ್ ನೌನ್. ಈ ನೌನಲ್ಲಿ ಯಾವ ಸೌಂಡಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಗುರುತಿಸಿ ನಾವು ಈ ಆರ್ಟಿಕಲ್ಸನ್ನು, ಇಂಡೆಫಿನೈಟ್ ಆರ್ಟಿಕಲ್ಸನ್ನು ಬಳಸಬೇಕಾಗುತ್ತೆ. ವಿ ಫೈಂಡ್ ಇಟ್ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಸೌಂಡ್ ಇನ್ ದಿ ನೌನ್ಸ್. ದೋಸ್ ಬಿಗಿನ್ ವಿತ್ ದಿ ವೋವೆಲ್ ಸೌಂಡ್ ಇನ್ ಪರ್ಟಿಕ್ಯುಲರ್. ವೋವೆಲ್ ಸೌಂಡಿಂದ ಪ್ರಾರಂಭ ಆಗ್ತಕ್ಕಂಥ ನೌನ್ಸಿನ ಗುರುತಿಸೋದ್ರಲ್ಲಿ ಸ್ವಲ್ಪ ಫೇಲ್ಯೂರ್ ಆಗ್ತದೆ. ಯಾಕೆಂದರೆ ಎಸ್ಪೆಷಲಿ ಇನ್ ಅವರ್ ಲ್ಯಾಂಗ್ವೇಜಸ್, ಎಸ್ಪೆಷಲಿ ಕನ್ನಡ ಈಸ್ ಎ ಫೊನೆಟಿಕ್ ಲ್ಯಾಂಗ್ವೇಜ್. ಕನ್ನಡ ಒಂದು ಫೊನೆಟಿಕ್ ಲ್ಯಾಂಗ್ವೇಜ್ ವೇರ್ ದ ಲೆಟರ್ ಆ್ಯಂಡ್ ಇಟ್ ಸೌಂಡ್ ಆರ್ ಒನ್ ಅಂಡ್ ದ ಸೇಮ್. ಕನ್ನಡದಲ್ಲಿ ಈ ವೋವೆಲ್ ಅಥವಾ ಕಾನ್ಸನೆಂಟ್ಸ್, ಆ ಲೆಟರಿನ ಹೆಸರು, ಸೌಂಡಿನ ಹೆಸರು ಒಂದೇ ಇದೆ. ಫಾರ್ ಎಕ್ಸಾಂಪಲ್ ಆ ಲೆಟರಿನ ಹೆಸರು ಆ, ಅದರ ಸೌಂಡು ಆ. ಕ ಕಾನ್ಸನೆಂಟು, ಲೆಟರಿನ ಹೆಸರು ಕ ಇದೆ, ಅದರ ಸೌಂಡನ್ನು ಕ ಇದೆ. ಬಟ್ ಇನ್ ಇಂಗ್ಲೀಷ್ letters are different, they have their different names and they have different sounds. So English is a non-phonetic language. English ಒಂದು non-phonetic language ಅಲ್ಲ. ಶಬ್ದ ಮತ್ತು ಲೆಟರಿನ ಹೆಸರು ಒಂದೇ ಇಲ್ಲ. ಎ ಸೌಂಡನ್ನು ಹೊಂದಿದೆ ಮತ್ತು ಬೇರೆ ಬೇರೆ ಸೌಂಡನ್ನು ಒಳಗೊಂಡಿದೆ. ಹೀಗಾಗಿ ವೋವೆಲ್ಸು ದೇ ಹ್ಯಾವ್ ಡಿಫ್ರೆಂಟ್ ಸೌಂಡ್ಸ್. ಅವಕ್ಕೆ ಬೇರೆ ಬೇರೆ ಸೌಂಡ್ ಇದೆ. ಒಂದೇ ಲೆಟರು ಬೇರೆ ಬೇರೆ ಸೌಂಡನ್ನು ಒಳಗೊಂಡಿದೆ. ಫಾರ್ ಎಕ್ಸಾಂಪಲ್, ಲುಕ್ ಅಟ್ ದ ವರ್ಡ್ ಸಿ. ವರ್ಡಿನ ಹೆಸರು ಸಿ, ಆದರೆ ಚಾಕ್ ಅಂತಕ್ಕಂಥ ವರ್ಡಲ್ಲಿ ಸಿ ಯಾಸ್ ಎ ಚಾ ಸೌಂಡ್. ಕ್ಯಾಟ್ CAT, ಕ್ಯಾಟ್ ಅನ್ನೋ ವರ್ಡಲ್ಲಿ ದ ಸಿ ಲೆಟರ್ ಆಸ್ ಎ ಕಾ ಸೌಂಡ್. ಲುಕ್ ಅಟ್ ದ ವರ್ಡ್ ಸರ್ಕಲ್, CIRCL, ಸರ್ಕಲ್. ಸರ್ಕಲ್ ವರ್ಡಲ್ಲಿ ಸಿ ಆಸ್ ಎ ಸಾ ಸೌಂಡ್. ಇಟ್ ಹ್ಯಾಸ್ 3 different sounds, but the letter is called C, but it has 3 sounds. ಹೀಗೆ ಸೌಂಡ್ಸ್ ವ್ಯತ್ಯಾಸ ಇರೋದ್ರಿಂದ ನಾವು ಬಳಕೆ ಮಾಡ್ತಕ್ಕಂಥ ನೌನಲ್ಲಿ ಅಥವಾ ವರ್ಡಲ್ಲಿ ಆ ಲೆಟರಿನ ಸೌಂಡ್ ಯಾವುದು ಅಂತ ಗುರುತಿಸೋದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. That is why we commit mistakes in pronunciation and in identifying the vowel sound or the consonant sound in the letters. Consonant sounds, vowel sounds, this is a problem faced by the non-native speakers. Even the native speakers are also face the same problems as we do. ನಾವು ಎದುರಿಸ್ದಂಗೆ ನೇಟಿವ್ ಸ್ಪೀಕರ್ಸ್ಗೂ ಈ ರೀತಿಯ ಕಷ್ಟಗಳಿದೆ. ಆದರೆ ವಿ ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸೌಂಡ್ಸ್ ಆಫ್ ದ ವರ್ಡ್ಸ್. ಡಿಕ್ಷನರಿಯ ಸಹಾಯದಿಂದ ಅಥವಾ ಸ್ಪೀಚ್ ಹ್ಯಾಬಿಟ್ಸಿಂದ ಬೈ ಲಿಸನಿಂಗ್ ವಿ ಕ್ಯಾನ್ ಅಕ್ವೈರ್ ಇಟ್ ವೆರಿ ಈಸಿಲಿ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. An indefinite article is used in front of the nouns beginning with the vowel sound. ಯಾನನ್ನು ಇದನ್ನು ವೋವೆಲ್ ಸೌಂಡಿಂದ ಪ್ರಾರಂಭವಾಗ್ತಕ್ಕಂಥ ನೌನಿನ ಮುಂದೆ ಬಳಕೆ ಮಾಡ್ತೀವಿ. An indefinite article A is used in front of the consonant sound nouns. Examples: My friend has bought a new phone. A new phone. Look at the article A. ಎನ ನಂತರ ಬರ್ತಕ್ಕಂಥ ನೌನ್ ಏನಿದೆ ನ್ಯೂ ಫೋನ್. ನ್ಯೂ ಬಿಗಿನ್ಸ್ ವಿತ್ ಎನ್. ಎನ್ನು ಎಸ್ ಎನ್ ಈಸ್ ಎ ಕಾನ್ಸನೆಂಟ್, ಅದಕ್ಕೆ ಇಟ್ ಟೇಕ್ಸ್ ಎ ನ್ಯೂ ಫೋನ್. ಲುಕ್ ಅಟ್ ದಿ ಸೆಕೆಂಡ್ ಸೆಂಟೆನ್ಸ್. ಸಿ ಈಸ್ ಎ ಡಾಕ್ಟರ್. ಸಿ ಈಸ್ ಅ ಡಾಕ್ಟರ್. ಡಿ, ಡಾಕ್ಟರ್ ಈಸ್ ದ ನೌನ್. ಇಟ್ ಬಿಗಿನ್ಸ್ ವಿತ್ ದ ವರ್ಡ್ ಡಿ. ಡಿ ಈಸ್ ಎ ಕಾನ್ಸನೆಂಟ್. ಡಿ ಅನ್ನೋ ಲೆಟರು ಕಾನ್ಸನೆಂಟ್ ಆಗಿರೋದ್ರಿಂದ ದ ಇಂಡೆಫಿನೈಟ್ ಆರ್ಟಿಕಲ್ ಈಸ್ ಎ. ಸಿ ಈಸ್ ಅ ಡಾಕ್ಟರ್. ಥರ್ಡ್ ಎಕ್ಸಾಂಪಲ್, ಟೇಕ್ ಎನ್ ಅಂಬ್ರೆಲಾ ವೆನ್ ಯು ಗೋ ಔಟ್. ಟೇಕ್ ಎನ್ ಅಂಬ್ರೆಲಾ. Umbrella. An. You see, umbrella begins with a vowel sound.
U is a vowel letter and it has vowel sound. Vowel sound ಇರೋದ್ರಿಂದ ನಾವು umbrella is countable, singular in number. ಅದಕ್ಕೆ ಆ್ಯನ್ ಟೇಕ್ ಎನ್ ಅಂಬ್ರೆಲಾ ವೆನ್ ಯು ಗಿಫ್ಟ್, ಹೊರಗೆ ಹೋದಾಗ ಅಂಬ್ರೆಲಾ ತಗೊಂಡು. ಇ ಈಸ್ ಎನ್ ಇಂಡಿಯನ್. ಇಂಡಿಯನ್ ಈಸ್ ಎ ನೌನ್, ಇಟ್ ಈಸ್ ಕೌಂಟಬಲ್. ಇನ್ ಈ ಸೌಂಡ್ ಇಸ್ ದೇರ್. ಐ ಲೆಟರು ಈ ಸೌಂಡ್ ಇದೆ. ಈ ಈಸ್ ಎ ವೋವೆಲ್ ಸೌಂಡ್, ಅದಕ್ಕೆ ಇಟ್ ಟೇಕ್ಸ್ ಆ್ಯನ್. ಈ ಸ್ಟಾರ್ಟೆಡ್ ಆ್ಯನ್ ಇಂಡಸ್ಟ್ರಿ. ಈ ಸ್ಟಾರ್ಟೆಡ್ ಆ್ಯನ್ ಇಂಡಸ್ಟ್ರಿ. ಇಂಡಸ್ಟ್ರಿ ಅಗೈನ್ ಐ ಸೌಂಡ್. She works in an office. Office is a noun, countable noun, singular in number. Vowel sound. She works in an office. ಹಾಗಾಗಿ ಯಾನು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಅದರ ನಂತರ ಬರ್ತಕ್ಕಂಥ ನೌನ್ಸ್ ಬಿಗಿನ್ ವಿತ್ ದಿ ವೋವೆಲ್ ಸೌಂಡ್ಸ್. ಐ ಗಾಟ್ ಎನ್ ಐಡಿಯಾ. ನನಗೆ ಒಂದು ಹೊಸ ಆಲೋಚನೆ ಬಂತು. ದ ಡಾಕ್ಟರ್ ರೋಟ್ ಎನ್ ಆರ್ಟಿಕಲ್ ಆನ್ COVID-19. The doctor or a doctor wrote an article. Article is a noun. Begins with a vowel sound. Vowel sound ಇಂದ ಪ್ರಾರಂಭವಾಗೋದ್ರಿಂದ yan is used. So now one thing is very clear. ಈಗ ನಮಗೆ ಒಂದು ವಿಷಯ ಸ್ಪಷ್ಟ ಆಯಿತು. ಈ ಹಿಂದಿನ ಎಕ್ಸಾಂಪಲ್ಸನ್ನು ನೋಡಿದ ಮೇಲೆ the choice between a and an depends on pronunciation, not spelling. ಇಂದಿನ ಎಕ್ಸಾಂಪಲ್ಸನ್ನು ನೋಡಿದಾಗ ನಾವು ಇಂಡೆಫಿನಿಟ್ ಆರ್ಟಿಕಲ್ ಎ ಮತ್ತು ಯಾನನ್ನು ಎಲ್ಲಿ ಬಳಸ್ತೀವಿ ಅಂದರೆ ಅವರ ಸೌಂಡು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಾಟ್ ಆನ್ ದ ಸ್ಪೆಲ್ಲಿಂಗ್ಸ್. ನಾವು ಭಾಳಷ್ಟು ಸಾರಿ ಏನು ಮಾಡಿರ್ತೀವಿ ಅಂದರೆ ಭಾಳ ಸಿಂಪಲ್ಲಾಗಿ, ಎಸ್ಪೆಷಲಿ ಇನ್ ದ ಸ್ಕೂಲ್ ಲೆವೆಲ್, ಅಟ್ ದ ಸ್ಕೂಲ್ ಲೆವೆಲು ಎ ಇ ಐ ಒ ಯು ಇಂದ ಪ್ರಾರಂಭವಾಗ್ತಕ್ಕಂಥ ನೌನ್ಸು ಬಂದರೆ ಅದರಿಂದ ಹಿಂದೆ ನಾವು ಯಾನನ್ನು ಉಳಿದಂತೆ ಎ ಆರ್ಟಿಕಲನ್ನು ಬಳಸೋಣ ಅಂತ ಸಾಮಾನ್ಯವಾಗಿ ಹೇಳ್ಕೊಟ್ಟಿದ್ವಿ. ಯಾಕಂದರೆ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಸೌಂಡ್ಸ್ ಆಫ್ ದಿ ನೌನ್ಸಿನ ಪ್ರಾರಂಭದ ಸೌಂಡ್ಸನ್ನು ಗುರುತಿಸೋದು ಭಾಳ ಕಷ್ಟ ಆಗಿರೋದ್ರಿಂದ ಈ ರೀತಿಯ ಒಂದು ಸಿಂಪಲ್ ವೇನಲ್ಲಿ ವಿ ಆರ್ ಟಾಟ್ ಅಟ್ ದಿ ಸ್ಕೂಲ್ ಲೆವೆಲ್. ಬಟ್ ದ ಯೂಸ್ ಆರ್ ದಿ ಚಾಯ್ಸ್ ಆಫ್ ಆನ್ ಇಂಡೆಫಿನಿಟ್ ಆರ್ಟಿಕಲ್ ಎ ಆ್ಯಂಡ್ ಯಾನ್ ಡಿಪೆಂಡ್ಸ್ ನಾಟ್ ಆನ್ ದಿ ಸ್ಪೆಲ್ಲಿಂಗ್ ಬಟ್ ಆನ್ ದಿ ಪ್ರೊನೌನ್ಸಿಯೇಷನ್. ಈಗ ಗೊತ್ತಾಯಿತು, ಸ್ಪೆಲ್ಲಿಂಗಿನ ಆಧಾರದ ಮೇಲೆ ನಾವು ಇಂಡೆಫಿನಿಟ್ ಆರ್ಟಿಕಲ್ಸನ್ನು ಬಳಕೆ ಮಾಡಬಾರ್ದು, ಅದಕ್ಕೆ ಬದಲಾಗಿ ಪ್ರೊನೌನ್ಸಿಯೇಷನ್ನು ಅಥವಾ ಸೌಂಡಿನ ಆಧಾರದ ಮೇಲೆ ಬಳಕೆ ಮಾಡಬೇಕು. ಲೆಟ್ ಅಸ್ ಲರ್ನ್ ಸಮ್ ಮೋರ್ ಎಕ್ಸಾಂಪಲ್ಸ್. ಇನ್ನೂ ಕೆಲವು ಎಕ್ಸಾಂಪಲ್ಸನ್ನು ನಾವು ನೋಡೋ ಪ್ರಯತ್ನ ಮಾಡೋಣ. ವಿ ಯೂಸ್ ಎನ್ ಇಂಡೆಫಿನಿಟ್ ಆರ್ಟಿಕಲ್ ಬಿಫೋರ್ ಎ ವೋವೆಲ್ ಸೌಂಡ್. ವೋವೆಲ್ ಸೌಂಡ್ ಎಲ್ಲಿರುತ್ತೆ? ನೌನಲ್ಲಿ ಪ್ರಾರಂಭದಲ್ಲಿ, ಅದರ ಹಿಂದೆ ಯಾನನ್ನು ಬಳಸ್ತೀವಿ. ಈವನ್ ಇಫ್ ಇಟ್ ಈಸ್ ರಿಟರ್ನ್ ಆಸ್ ಎ ಕಾನ್ಸನೆಂಟ್. ಅದು ಕಾನ್ಸನೆಂಟ್ ಆಗಿದ್ದರೂ ವೋವೆಲ್ ಸೌಂಡ್ ಇದ್ದರೆ ನಾವು ಯಾನ್ ಅಂತಕ್ಕಂಥ ಇದನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಈ ಲೆಫ್ಟ್ ಆ್ಯನ್ ಅವರ್ ಅಗೋ. ಯು ಸಿ ದ ನೌನ್ ಅವರ್, HOUR. ಇಲ್ಲಿ ಎಚ್ ಇಸ್ ಎ ಕಾನ್ಸನೆಂಟ್. ಕಾನ್ಸನೆಂಟ್ ಆಗಿದ್ರೂ ಅದು ಕಾನ್ಸನೆಂಟ್ ಸೌಂಡು ಇಲ್ಲದೇ ಇರ್ತಕ್ಕಂಥ ಒಂದು ಸೈಲೆಂಟ್ ಲೆಟರ್. ಹೆಚ್ಚು ಸೈಲೆಂಟ್ ಇನ್ ಅವರ್ ಅನ್ನೋದರಲ್ಲಿ ಹೆಚ್ಚು ಸೈಲೆಂಟ್. ದಿಸ್ ಈಸ್ ಅನದರ್ ಸ್ಪೆಷಲ್ ಕ್ವಾಲಿಟಿ ಇನ್ ಇಂಗ್ಲೀಷ್. ಇಂಗ್ಲೀಷಲ್ಲಿ ವಿ ರೈಟ್ ಸೋ ಮೆನಿ ಲೆಟರ್ಸ್ ಇನ್ ಫಾರ್ಮಿಂಗ್ ಎ ವರ್ಡ. ಒಂದು ವರ್ಡ್ ರಚನೆ ಮಾಡೋದ್ರಲ್ಲಿ ನಾವು ಬೇಕಾದಷ್ಟು ಲೆಟರ್ಸನ್ನು ಬಳಕೆ ಮಾಡ್ತೀವಿ, ಆದರೆ ಪ್ರೊನೌನ್ಸ್ ಮಾಡಬೇಕಾದ್ರೆ ಅವನ್ನು ಬಿಟ್ಟುಕೊಡ್ತೀವಿ. ಅವನ್ನು ದೇ ಆರ್ ಕಾಲ್ಡ್ ಸೈಲೆಂಟ್ ಲೆಟರ್ಸ್ ಇನ್ ಎ ವರ್ಡ. ಇದು ಇಂಗ್ಲೀಷ್ ಲ್ಯಾಂಗ್ವೇಜಿನ ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ. ಇಟ್ ಹ್ಯಾಸ್ ಸರ್ಟನ್ ಸೈಲೆಂಟ್ ಲೆಟರ್ಸ್. ಈವನ್ ದೋ ವಿ ಯೂಸ್ ದೋಸ್ ಲೆಟರ್ಸ್ ಇನ್ ರೈಟಿಂಗ್ ದ ವರ್ಡ್, ವಿ ಡು ನಾಟ್ ಪ್ರೊನೌನ್ಸ್ ದ್ಯಾಟ್ ಲೆಟರ್ ಇನ್ ಪ್ರೊನೌನ್ಸಿಯೇಷನ್. ವರ್ಡನ್ನು ಓದಬೇಕಾದ್ರೆ ಆ ಲೆಟರನ್ನು ನಾವು ಗಣನೆಗೆ ತಗೊಳ್ಳಲ್ಲ, ಅದರ ಸೌಂಡನ್ನು ಗಣನೆಗೆ ತಗೊಳ್ಳಲ್ಲ. ಈ ಲೆಫ್ಟ್ ಆ್ಯನ್ ಅವರ್ ಎಕೋ. ಹಿಯರ್ ಅವರ್, HOUR, ಅವರ್, H is silent, sound is there. So this word is pronounced. ಈ ವರ್ಡನ್ನು ಅವರ್ ಅನ್ನೋದನ್ನು ಅವರ್, OUR ಅನ್ನೋ ಅರ್ಥದಲ್ಲಿ ಪ್ರೊನೌನ್ಸ್ ಮಾಡ್ತೀವಿ. ಅದಕ್ಕೆ ಅವರ್ ಅನ್ನೋದು ಒಂದು ನೌನ್ ವಿಚ್ ಬಿಗಿನ್ಸ್ ವಿತ್ ಎ ವೋವೆಲ್ ಸೌಂಡ್. ಅದಕ್ಕೆ ಅವರ್ ಯಾನ್ ಆರ್ಟಿಕಲನ್ನು, ಇಂಡೆಫಿನಿಟ್ ಆರ್ಟಿಕಲನ್ನು ತಗೊಳ್ತೀವಿ. ಸಿ ಈಸ್ ಎನ್ MP.
or MLA. C is an MP. C is an MLA. You see, MP, MLA are the abbreviations. MP, MLA, MBA, NRI, ಇವೆಲ್ಲ abbreviations, short forms. MP, M stands for member. Member is a noun which begins with a consonant letter and a consonant sound. ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಇದ್ದರೆ ಮೆಂಬರ್ ಅನ್ನೋದು ಒಂದು ನೌನು ಸಿಂಗ್ಯುಲರ್, ಕಾನ್ಸನೆಂಟ್ ಲೆಟರಿಂದ ಬಿಗಿನ್ ಆಗುತ್ತೆ ಮತ್ತು ಕಾನ್ಸನೆಂಟ್ ಸೌಂಡ್ ಇರುತ್ತೆ. ಆದರೆ ಶಾರ್ಟ್ ಫಾರಮ್ಸನ್ನು ಓದಬೇಕಾದ್ರೆ ಎಮ್ ಸೌಂಡು ಎಮ್ ಅಂತ ಸೌಂಡ್ ಇದೆ. ಇಟ್ ಬಿಗಿನ್ಸ್ ವಿತ್ ಇದೆ ವೋವೆಲ್ ಸೌಂಡ್. ಅದಕ್ಕೆ ಸಿ ಈಸ್ ಎನ್ MP, ಸಿ ಈಸ್ ಎನ್ MLA, ಬಟ್ ಸಿ ಈಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸಿ ಈಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಫುಲ್ ಫಾರಮ್ ಅನ್ನು ಹೇಳ್ಬೇಕಾದ್ರೆ ವಿ ಯೂಸ್ ಎನ್ ಆರ್ಟಿಕಲ್ ಎ ಬಿಕಾಸ್ ದ ಸೌಂಡ್ ಮೆಂಬರ್ ನಲ್ಲಿ ಇನಿಷಿಯಲ್ ಸೌಂಡ್ ಈಸ್ ಕಾನ್ಸನೆಂಟ್ ಸೌಂಡ್, ಮಾ ಸೌಂಡ್ ಈಸ್ ದೇರ್. ಬಟ್ ಶಾರ್ಟ್ ಫಾರಮ್ಸ್ಗೆ ಹೋದಾಗ ದ ಸೌಂಡ್ ಬಿಗಿನ್ಸ್ ವಿತ್ ಇ ಸೌಂಡ್. ಈಸ್ ಎನ್ MBA ಗ್ರಾಜ್ಯುಯೇಟ್, ಮಾಸ್ಟರ್ ಆಫ್ ಬ್ಯಾಚುಲರ್ Business Administration, Masters in Business Administration. Tanush is an NRI, non-resident Indian. EN. So, short forms and abbreviations and they begin with the vowel sound, so they take an indefinite article, not a. And we use a before the consonant sound even if it is written as a vowel. We use a before a consonant sound even if it is written as a vowel. ಕೆಲವು nouns ಇದೆ, they begin with the vowel letters, but we use the consonant sound or a indefinite article a. For example, C is a university employee. C is a university employee. University begins with the vowel letter U, but the sound is consonant there. U, Y-U. Y sound in the ಪ್ರಾರಂಭ ಆಗುತ್ತೆ, ಅದು consonant sound. That is why C is a university employee. ನಿಮಗೆ ಎಕ್ಸಾಮಿನೇಷನಲ್ಲಿ ಈ ರೀತಿಯ ಸೆಂಟೆನ್ಸಸ್ಸನ್ನು ಕೊಟ್ಟು ಯೂಸ್ ದ ಶೂಟಬಲ್ ಆರ್ಟಿಕಲ್ ಇನ್ ದ ಬ್ಲಾಂಕ್ಸ್ ಅಂತ ಕೇಳ್ತಾರೆ. ಬಿ ಕೇರ್ಫುಲ್, ಯು ಮಸ್ಟ್ ಐಡೆಂಟಿಫೈ ದ ಸೌಂಡ್ ಆಫ್ ದಿ ಬಿಗಿನಿಂಗ್ ಸೌಂಡ್ ಆಫ್ ದಿ ವರ್ಡ್ ಯೂನಿವರ್ಸಿಟಿ. ಯೂನಿವರ್ಸಿಟಿ ಬಿಗಿನ್ಸ್ ವಿತ್ ದ ಕಾನ್ಸನೆಂಟ್ ಸೌಂಡ್ ಅಂಡ್ ಇಟ್ ಟೇಕ್ಸ್ indefinite article a, not an. It is a ₹1 note. 1 ONE. O is a vowel letter, but 1 it is a consonant sound in the beginning ಆಗುತ್ತೆ. a ₹1 note. I read a story of I read a story of a one-eyed demon. I read a story of a one-eyed demon. Again a consonant sound. He saw a unicorn in the garden. He saw a unicorn in the garden. Unicorn, U is a vowel letter, but the sound is consonant. Unicorn. France is a European country. YU sound na European antakanta nounu, the sound consonant sound in the beginning agutte U. So it takes a indefinite article a, not a. We must be very careful while using the indefinite articles before the nouns which begin with the consonant sound even though they have the vowel letters. Vowel letters in the begin ಆದರೂ consonant sounds ಇದೆ, ಅವು ಯಾವುದು ಅನ್ನೋದನ್ನು ಗುರುತಿಸಿದ್ರೆ it becomes quite easy for us to use the correct article. Sound ಗೊತ್ತಾಗಲಿಲ್ಲ ಅಂದರೆ we face the difficulties in using the right article. Yes. A and an is common before nouns that are used in descriptions.
ಏನನ್ನು ಇನ್ನೂ ಕೆಲವು ಸಾರಿ ಬಳಕೆ ಮಾಡ್ತೀವಿ ಅಂದರೆ ಡಿಸ್ಕ್ರಿಪ್ಷನ್ಸ್ ಇನ್ ಡಿಸ್ಕ್ರೈಬಿಂಗ್ ಸರ್ಟನ್ ಥಿಂಗ್ಸ್, ಸರ್ಟನ್ ಪರ್ಸನ್ಸ್, ಸರ್ಟನ್ ಪ್ಲೇಸಸ್ ಆರ್ ಸರ್ಟನ್ ಥಿಂಗ್ಸ್. ಕೆಲವು ನೌನ್ಗಳನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ, ವರ್ಣನೆ ಮಾಡಲಿಕ್ಕೆ ಬಳಸ್ತೀವಿ. ಸಿ ಈಸ್ ಎ ನೈಸ್ ಪರ್ಸನ್, ಸಿ ಈಸ್ ಎ ನೈಸ್, ಭಾಳ ಒಳ್ಳೆಯ ವ್ಯಕ್ತಿ ಅವಳು. ದ್ಯಾಟ್ ಈಸ್ ಎ ಲವ್ಲಿ ಈವ್ನಿಂಗ್, ದ್ಯಾಟ್ ವಾಸ್ ಎ ಲವ್ಲಿ ಈವ್ನಿಂಗ್. ಹಿ ಹ್ಯಾಸ್ ಗಾಟ್ ಎ ಫ್ರೆಂಡ್ಲಿ ಫೇಸ್, ಅವನ ಮುಖ ಎ ಫ್ರೆಂಡ್ಲಿ ಫೇಸ್. ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಹಾಟ್ ಡೇ, ಈ ದಿವಸ ಎಕ್ಸ್ಟ್ರೀಮ್ಲಿ, ಎಕ್ಸ್ಟ್ರೀಮ್ಲಿ ವೋವೆಲ್ ಸೌಂಡಿಂದ ಪ್ರಾರಂಭವಾಗುತ್ತೆ. ಸೊ ವಿ ಯೂಸ್ ಇಂಡೆಫಿನೇಟ್ ಆರ್ಟಿಕಲ್ಸ್ ಟು ಡಿಸ್ಕ್ರೈಬ್ ಸರ್ಟನ್ ನೌನ್ಸ್. ಕೆಲವು ನೌನ್ಸನ್ನು ಸಿಂಗ್ಯುಲರು ಮತ್ತು ಕೌಂಟಬಲನ್ನು ಡಿಸ್ಕ್ರೈಬ್ ಮಾಡಲಿಕ್ಕೂ ವಿ ಯೂಸ್ ಇಂಡೆಫಿನೇಟ್ ಆರ್ಟಿಕಲ್ಸ್. ಸೊ ಇಂಡೆಫಿನೇಟ್ ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ದ ನೌನ್ಸ್ that is introduced for the first time in speech or writing. Indefinite article anna we use with the nouns that introduces the first time introduce ಮಾಡಿರ್ತಕ್ಕಂಥ ನೌನಿನ ಜೊತೆಗೆ we use an indefinite article a, especially in stories. We use indefinite articles in the beginning when we introduce the noun for the first time. ನೌನನ್ನು ಮೊದಲನೇ ಬಾರಿಗೆ ಪರಿಚಯ ಮಾಡಬೇಕಾದ್ರೆ ಸೆಂಟೆನ್ಸಲ್ಲಿ we use indefinite article. After that we use the definite article. ಅದು ಹೇಗೆ ಅನ್ನೋದನ್ನು let us see with an example. Generally indefinite articles are used in stories in the beginning, and in the consequent or subsequent sentences or in the following sentences we use the definite article. Look at a few sentences here. A man lived in a thick forest. A man is a noun. An indefinite article a is used. A man lived in a thick forest. Thick forest is a noun. A thick forest. ಒಂದು ದಟ್ಟ ಕಾಡಿನಲ್ಲಿ ಒಬ್ಬ ಮನುಷ್ಯ ವಾಸವಾಗಿದ್ದ. ವಿ ಆರ್ ನಾಟ್ ಸರ್ಟನ್ ಅಬೌಟ್ ದ ಮ್ಯಾನ್ ಆ್ಯಂಡ್ ಆಲ್ಸೋ ಅಬೌಟ್ ದ ಫಾರೆಸ್ಟ್. ವ್ಯಕ್ತಿ ಯಾರು ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಕಾಡು ಯಾವುದು ಅಂತಲೂ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಅದು ಹಿಮಾಲಯನ, ಸಹ್ಯಾದ್ರೀಸನ, ಈಸ್ಟರ್ನ್ ಘಾಟ್ಸ, ವೆಸ್ಟರ್ನ್ ಘಾಟ್ಸ, ವಿ ಡು ನಾಟ್ ನೋ. ಬಟ್ ಎ ಥಿಕ್ ಫಾರೆಸ್ಟ್, ಎ ಮ್ಯಾನ್, ಇಂಡೆಫಿನೇಟ್, ಬಿಗಿನಿಂಗಲ್ಲಿ, ಇನ್ ದ ಬಿಗಿನಿಂಗ್ ಆಫ್ ಎ ಸ್ಟೋರಿ, in the beginning while introducing the man anna introduce ಮಾಡಲಿಕ್ಕೆ, ಫಾರೆಸ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ we use indefinite article a man, a thick forest. Look at the next sentence. The man was an old sannyasi. The man, a man becomes the man in the second sentence. ಎರಡನೇ ಸೆಂಟೆನ್ಸಲ್ಲಿ, ಫಸ್ಟ್ ಸೆಂಟೆನ್ಸಲ್ಲಿ ಎ ಮ್ಯಾನ್ ಇದ್ದಿದ್ದು ಇಟ್ ಬಿಕಮ್ಸ್ ದಿ ಮ್ಯಾನ್ ಇನ್ ದ ಸೆಕೆಂಡ್ ಸೆಂಟೆನ್ಸ್. ಯಾಕೆ ದಿ ಮ್ಯಾನ್ ಆಗುತ್ತೆ ಅಂದರೆ, ಫಸ್ಟ್ ಸೆಂಟೆನ್ಸಲ್ಲಿ ಎ ಮ್ಯಾನ್ ಅಂದರೆ ವಿ ಡು ನಾಟ್ ನೋ ದ್ಯಾಟ್ ಮ್ಯಾನ್, ಅವನು ಯಾರು ಅಂತ ಗೊತ್ತಿಲ್ಲ. ಬಟ್ ಸೆಕೆಂಡ್ ಸೆಂಟೆನ್ಸಿಗೆ ಬಂದಾಗ ವಿ ನೋ ದ್ಯಾಟ್, ಸೆಕೆಂಡ್ ಸೆಂಟೆನ್ಸಲ್ಲಿ ದಿ ಮ್ಯಾನ್ ಅಂದರೆ ಇಟ್ ರೆಫರ್ಸ್ ಟು ದ ಮ್ಯಾನ್ ರೆಫರ್ಡ್ ಇನ್ ದ ಫಸ್ಟ್ ಸೆಂಟೆನ್ಸ್. ಫಸ್ಟ್ ಸೆಂಟೆನ್ಸಲ್ಲಿ ಹೇಳಿದ್ವಲ್ಲ ನಾವು ವ್ಯಕ್ತಿ ಎ ಮ್ಯಾನ್ ಅಂತ, ಅವನಿಗೆ ಹೇಳುತ್ತೆ ಅಂತ. ವಿ ಆರ್ ವೆರಿ ಡೆಫಿನೈಟ್ ಅಬೌಟ್ ದ ಮ್ಯಾನ್ ಇನ್ ದ ಸೆಕೆಂಡ್ ಸೆಂಟೆನ್ಸ್. ಎರಡನೇ ಸೆಂಟೆನ್ಸಲ್ಲಿ ನಾವು ಮಾತಾಡ್ತಿರೋದು ಮೊದಲನೇ ಸೆಂಟೆನ್ಸಲ್ಲಿ ಸೂಚಿಸಿರ್ತಕ್ಕಂಥ ವ್ಯಕ್ತಿ ಮೇಲೆ. ಅದಕ್ಕೆ ದ ಡೆಫಿನೆಟ್ ಆರ್ಟಿಕಲ್ ಈಸ್ ಯೂಸ್ಡ್ ಹಿಯರ್, ದ ಮ್ಯಾನ್. ಬಟ್ ಫಸ್ಟ್ ಸೆಂಟೆನ್ಸಲ್ಲಿ ಪರಿಚಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಈ ಜಸ್ಟ್ ಎ ಮ್ಯಾನ್. ವಿ ಡು ನಾಟ್ ನೋ ಅಬೌಟ್ ಈಸ್ ವೇರ್ ಅಬೌಟ್ಸ್. ಬಟ್ ಇನ್ ದ ಸೆಕೆಂಡ್ ಸೆಂಟೆನ್ಸ್ ವಿ ನೋ ದ್ಯಾಟ್ ದ ಮ್ಯಾನ್ referred to in the second sentence is the man referred to in the first sentence. ಎರಡನೇ ಸೆಂಟೆನ್ಸಲ್ಲಿ ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿ ಮೊದಲೇ ಸೆಂಟೆನ್ಸ್ ಅವನು ಅಂತ ಗೊತ್ತಿಲ್ಲ. ಆ ವ್ಯಕ್ತಿ ಯಾರು ಅಂದರೆ ಈ ವಾಸ್ ಎನ್ ಓಲ್ಡ್ ಸನ್ಯಾಸಿ. ಈ ವಾಸ್ ಎ ಓಲ್ಡ್ ಸನ್ಯಾಸಿ, ಒಬ್ಬ ಹಳೆಯ ಸನ್ಯಾಸಿ. ದೇರ್ ಆರ್ ಸೋ ಮೆನಿ ಸನ್ಯಾಸಿಸ್, ದೇರ್ ಆರ್ ಸೋ ಮೆನಿ ಓಲ್ಡ್ ಸನ್ಯಾಸಿಸ್. ಅದರಲ್ಲಿ ಇವನು ಯಾರೋ ಒಬ್ಬ. ಹೂ ಲಿವ್ಡ್ ಆನ್ ನಟ್ಸ್ ಆ್ಯಂಡ್ ಫ್ರೂಟ್ಸ್. ಈ ಲಿವ್ಡ್ ಆನ್ ನಟ್ಸ್ ಆ್ಯಂಡ್ ಫ್ರೂಟ್ಸ್ ಅವೈಲಬಲ್ ಇನ್ ದ ಫಾರೆಸ್ಟ್. ಕಾಡಲ್ಲಿ ಸಿಗ್ತಕ್ಕಂಥ ಹಣ್ಣು, ಕಾಯಿ, ಹಂಪಲುಗಳನ್ನು ತಿಂದು ಇವನು ಬದುಕಿದ್ದ ಓಲ್ಡ್ ಸನ್ಯಾಸಿ. ಆನ್ ಓಲ್ಡ್ ಸನ್ಯಾಸಿ. ವಿ ಡು ನಾಟ್ ನೋ ದ್ಯಾಟ್ ಓಲ್ಡ್ ಸನ್ಯಾಸಿ. ಅವನ ಹೆಸರು, ಗುರುತು ಏನು ನಮಗಿನ್ನೂ ಗೊತ್ತಿಲ್ಲ. ದ ಫಾರೆಸ್ಟ್,
ವಾಸ್ ಫುಲ್ ಆಫ್ ವೈಲ್ಡ್ ಅನಿಮಲ್ಸ್. ಆ ಕಾಡು ಯಾವ ಕಾಡು? ಎ ಥಿಕ್ ಫಾರೆಸ್ಟ್ ಆಫ್ ದಿ ಫಸ್ಟ್ ಸೆಂಟೆನ್ಸ್. ದ ಫಾರೆಸ್ಟ್ ಅಂದರೆ ಇಲ್ಲಿ ಮೊದಲನೇ ಸೆಂಟೆನ್ಸಲ್ಲಿ ನಾವು ಹೇಳಿರ್ತಕ್ಕಂಥ ಎ ಥಿಕ್ ಫಾರೆಸ್ಟ್ ಇದೆಯಲ್ಲ, ಇಟ್ ರೆಫರ್ಸ್ ಟು ದ್ಯಾಟ್ ಫಾರೆಸ್ಟ್. ಇಟ್ ಈಸ್ ಡೆಫಿನೈಟ್ ಇನ್ ದಿಸ್ ಸೆಂಟೆನ್ಸ್. ದ ಫಾರೆಸ್ಟ್ ವಾಸ್ ಫುಲ್ ಆಫ್ ವೈಲ್ಡ್ ಅನಿಮಲ್ಸ್ ಬಟ್ ದ ಸನ್ಯಾಸಿ. ನೋಡಿ, in the second sentence an old sannyasi, he was an indefinite man, but in this sentence we are referring to that particular sannyasi, an old sannyasi. ಅದಕ್ಕೆ ಇಲ್ಲಿ ಡೆಫಿನೈಟ್ ಆಗುತ್ತೆ. ಬಟ್ ದ ಓಲ್ಡ್ ಸನ್ಯಾಸಿ ವಾಸ್ ನಾಟ್ ಅಫ್ರೈಡ್ ಆಫ್ ದಟ್. ಕಾಡು ಪ್ರಾಣಿಗಳಿದ್ರು, ಅದನ್ನು ನೋಡಿ ಅವನಿಗೆ ಭಯ ಇರಲಿಲ್ಲ. ಹೀಗೆ ಸ್ಟೋರಿ ಗೋಸ್ ಆನ್ ಅಂಡ್ ಆನ್, ಗಿವ್ಸ್ ಇಟ್ಸ್ ಓನ್, ಇಟ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್. ತನ್ನದೇ ಆದ ದಿಕ್ಕಲ್ಲಿ ಅದು ಮುಂದುವರಿತಾ ಹೋಗುತ್ತೆ. ಇಲ್ಲಿ ನಾವು ನೌನ್ಸನ್ನು ಪರಿಚಯ ಮಾಡಬೇಕಾದ್ರೆ ಫಾರೆಸ್ಟ್, a man, an old sannyasi, we use indefinite articles first and then we use the definite articles. ನೋಡಿ, ಅದಕ್ಕೆ ಈ ಸೆಂಟೆನ್ಸ್, ಈ ಪ್ಯಾರಾಗ್ರಾಫಲ್ಲಿ a man refers to the man in the following sentences. An old sannyasi refers to the sannyasi. A thick forest refers to the forest in the next lines. So indefinite articles are used before a noun which represents an individual person or thing but a whole class. Before a noun which represents an individual person or thing but a whole class. ನಾವು ಎ ಆ್ಯಂಡ್ ಯಾನ್ ಅನ್ನು ಇಂಡಿವಿಜುವಲ್ ಅನ್ನು ರೆಫರ್ ಮಾಡೋದಲ್ದೇ ವಿ ಕ್ಯಾನ್ ಯೂಸ್ ಎ ಆ್ಯಂಡ್ ಆರ್ ಯಾನ್ ವೆನ್ ವಿ ಟಾಕ್ ಅಬೌಟ್ ಎನಿ ಒನ್ ಮೆಂಬರ್ ಆಫ್ ದಿ ಕ್ಲಾಸ್. ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಆ ಗುಂಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಅಥವಾ ಒಂದು ವಿಷಯದ ಮೇಲೆ ಮಾತಾಡಬೇಕಾದ್ರೆ ವಿ ಯೂಸ್ ಎನ್ ಇಂಡೆಫಿನಿಟ್ ಆರ್ಟಿಕಲ್. ಎನಿ ಮೆಂಬರ್ ಆಫ್ ದ ಕ್ಲಾಸ್. ಎ ಡಾಕ್ಟರ್ ಮಸ್ಟ್ ಲೈಕ್ ಪೀಪಲ್. ಎ ಡಾಕ್ಟರ್, ಹಿಯರ್ ಎ ಡಾಕ್ಟರ್ ಮೀನ್ಸ್, ನೋಡಿ ಇಂಡೆಫಿನಿಟ್ ಆರ್ಟಿಕಲ್ ಇದೆ, ಯಾವುದೋ ಒಬ್ಬ ಡಾಕ್ಟರ್ ಇದೆ. ಎನಿ ಡಾಕ್ಟರ್ ಫಾರ್ ದ್ಯಾಟ್ ಮ್ಯಾಟರ್. ವಿ ಡು ನಾಟ್ ನೋ ದ್ಯಾಟ್ ಡಾಕ್ಟರ್ ಪರ್ಟಿಕ್ಯುಲರ್ಲಿ. ಆ ಪರ್ಟಿಕ್ಯುಲರ್ ಡಾಕ್ಟರ್ ಯಾರು ಅಂತ ಗೊತ್ತಿಲ್ಲ. ರಾಘವೇಂದ್ರನ, ರಮೇಶನ, ಶ್ರೀನಿವಾಸ, ವಿ ಡು ನಾಟ್ ನೋ. ಎ ಡಾಕ್ಟರ್, ಇಟ್ ರೆಫರ್ಸ್ ಟು ದ ಕ್ಲಾಸ್ ಆಫ್ ಡಾಕ್ಟರ್ಸ್. ಡಾಕ್ಟರ್ ಒಂದು ವರ್ಗಕ್ಕೆ ಸೂಚಿಸ್ತಕ್ಕಂಥ ಕೆಲಸವನ್ನು ಎ ಅನ್ನೋದು ರೆಫರ್ ಮಾಡುತ್ತೆ. ಮಸ್ಟ್ ಲೈಕ್ ಪೀಪಲ್, ಡಾಕ್ಟರ್ ಆದವನು ಜನರನ್ನು ಇಷ್ಟಪಡಬೇಕು. ಅವರನ್ನು ಇಷ್ಟಪಟ್ಟರೆ ಮಾತ್ರ ಅವರನ್ನು ಟ್ರೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಿಯರ್ ಎ ಡಾಕ್ಟರ್ ಡಸ್ ನಾಟ್ ರೆಫರ್ ಟು ಎನಿ ಒನ್ ಪರ್ಟಿಕ್ಯುಲರ್ ಡಾಕ್ಟರ್, ಇಟ್ ರೆಫರ್ಸ್ ಟು ಎ ಗ್ರೂಪ್ ಆಫ್ ಡಾಕ್ಟರ್ಸ್ ಆರ್ ಎ ಕ್ಲಾಸ್ ಆಫ್ ಡಾಕ್ಟರ್ಸ್. ಡಾಕ್ಟರಿನ ಒಂದು ವರ್ಗಕ್ಕೆ, ಒಂದು ಗುಂಪಿಗೆ ಅದು ರೆಫರ್ ಆಗ್ತಕ್ಕಂಥ ಕೆಲಸ ಮಾಡುತ್ತೆ. ಎ ಹೋಲ್ ಕ್ಲಾಸ್ ಆಫ್ ಡಾಕ್ಟರ್ಸ್. ಐ ವುಡ್ ಲೈಕ್ ಟು ಲೀವ್ ಇನ್ ಎನ್ ಓಲ್ಡ್ ಹೌಸ್. ಐ ವುಡ್ ಲೈಕ್ ಟು ಲೀವ್ ಇನ್ ಎನ್ ಓಲ್ಡ್ ಹೌಸ್. ನಾನು ಒಂದು ಹಳೆಯ ಮನೆಯಲ್ಲಿ ವಾಸವಾಗಲಿಕ್ಕೆ ಇಷ್ಟಪಡ್ತೀನಿ. ಎನ್ ಓಲ್ಡ್ ಹೌಸ್. ಆ್ಯನ್ ಓಲ್ಡ್ ಹೌಸ್ ರೆಫರ್ಸ್ ಟು ಎನಿ ಓಲ್ಡ್ ಹೌಸ್ ಫಾರ್ ದಟ್ ಮ್ಯಾಟರ್, ನಾಟ್ ಎ ಪರ್ಟಿಕ್ಯುಲರ್ ಓಲ್ಡ್ ಹೌಸ್. ನಿರ್ದಿಷ್ಟವಾದ ಇಂಥದೇ ಮನೆ ಅಂತ ಹೇಳಲ್ಲ. ದೇರ್ ಇಸ್ ಎ ಕ್ಲಾಸ್ ಆಫ್ ಓಲ್ಡ್ ಹೌಸಸ್. ಹಳೆಯ ಮನೆಗಳ ಒಂದು ವರ್ಗನೇ ಇದೆ. ಔಟ್ಡೇಟೆಡ್ ಹೌಸಸ್, ನಾಟ್ ಸೋ ಸೊಫೆಸ್ಟಿಕೇಟೆಡ್, ಅಂತ ಅದ್ಭುತವಾದ ಸವಲತ್ತುಗಳು ಇಲ್ಲದೇ ಇರ್ತಕ್ಕಂಥ ಹಳೆಯ ಕಾಲದ ಮನೆ, ಯಾವುದೇ ಮನೆ ಆಗಿರ್ಬೋದು. ಇಟ್ ರೆಫರ್ಸ್ ಟು ಆ್ಯನ್ ಓಲ್ಡ್ ಹೌಸ್ ಅನ್ನೋದು in this sentence refers to a class of old houses, not to a particular old house. ನಿರ್ದಿಷ್ಟವಾದ ಮನೆಯನ್ನು ರೆಫರ್. ಎ ಜಡ್ಜ್ ಶುಡ್ ಆಲ್ವೇಸ್ ಬಿ ಆಬ್ಜೆಕ್ಟಿವ್ ಅಂಡ್ ಫೇರ್. ಜಡ್ಜಸ್ ಅನ್ನೋದು ಒಂದು ಕ್ಲಾಸ್, ಒಂದು ವರ್ಗ, ಒಂದು ಗುಂಪು. ಇಟ್ ಶುಡ್ ಬಿ ಆಲ್ವೇಸ್ ಆಬ್ಜೆಕ್ಟಿವ್ ಅಂಡ್ ಫೇರ್ ಇನ್ ದೇರ್ ಜಡ್ಜ್ಮೆಂಟ್. ಅವರು ಜಡ್ಜ್ಮೆಂಟನ್ನು ಕೊಡಬೇಕಾದ್ರೆ ಭಾಳ ತಾರತಮ್ಯ ಇಲ್ಲದ ರೀತಿಯಲ್ಲಿ ಇರಬೇಕು, ಅಬ್ಜೆಕ್ಟಿವ್ ಆಗಿರಬೇಕು ಮತ್ತು ನ್ಯಾಯಸಮ್ಮತವಾಗಿರಬೇಕು. ಇದು ಡಸ್ ನಾಟ್ ರೆಫರ್ ಟು ಒನ್ ಪರ್ಟಿಕ್ಯುಲರ್ ಜಡ್ಜ್ ಬಟ್ ಟು ಎ ಕ್ಲಾಸ್ ಆಫ್ ಜಡ್ಜ್. ಜಡ್ಜ್ಗಳ ಒಂದು ವರ್ಗಕ್ಕೆ ರೆಫರ್ ಆಗ್ತಕ್ಕಂಥದ್ದು. ಹಾಗಾಗಿ ಎ ಆನ್ ಇಂಡೆಫಿನಿಟ್ ಆರ್ಟಿಕಲ್ ಆರ್ ಆನ್ ಇಂಡೆಫಿನಿಟ್ ಆರ್ಟಿಕಲ್ ರೆಫರ್ಸ್ ಟು ಎ ಕ್ಲಾಸ್ ಸಮ್ಟೈಮ್ಸ್ ಇನ್ ಸೆಂಟೆನ್ಸಸ್. ಈ ರೀತಿಯ ವರ್ಗಕ್ಕೆ ರೆಫರ್ ಮಾಡಬೇಕಾದ್ರೂ ವಿ ಯೂಸ್ ಇಂಡೆಫಿನಿಟ್ ಆರ್ಟಿಕಲ್ಸ್. ವಿ ಕ್ಯಾನ್ ಯೂಸ್ ಎ ಆರ್ ಆನ್ ವೆನ್ ವಿ ಕ್ಲಾಸಿಫೈ ಆರ್ ಡೆಫೈನ್ ಪೀಪಲ್ ಆ್ಯಂಡ್ ಥಿಂಗ್ಸ್. When we say what they are, what job they do and what they are used for. ಈ ಮೂರು ರೀತಿಯಲ್ಲಿ ಕ್ಲಾಸಿಫೈ ದ ಪೀಪಲ್ ಆರ್ ಡೆಫೈನ್ ದ ಪೀಪಲ್ ಆರ್ ಥಿಂಗ್ಸ್. ಜನರನ್ನು, ವಸ್ತುಗಳನ್ನು ವರ್ಗೀಕರಣ ಮಾಡುತ್ತೆ.
ಈ ವರ್ಗೀಕರಣ ಯಾವುದರ ಆಧಾರ ಮೇಲೆ ಮಾಡ್ತೀವಿ ಅಂದರೆ ವೆನ್ ವಿ ಸೇ ವಾಟ್ ದೇ ಡು ಆನ್ ದ ಬೇಸಿಸ್ ಆಫ್ ದೇರ್ ಫಂಕ್ಷನ್ ಆರ್ ಜಾಬ್, ಅವರ ವೃತ್ತಿಯ ಆಧಾರದ ಮೇಲೆ ವಾಟ್ ಜಾಬ್ ದೇ ಡು ಆ್ಯಂಡ್ ವಾಟ್ ದೇ ಆರ್ ಯೂಸ್ಡ್ ಫಾರ್, ವಸ್ತುಗಳಾದರೆ ಯಾವುದಕ್ಕೆ ಬಳಕೆ ಮಾಡ್ಕೊಳ್ತೀವಿ ಅನ್ನೋದರ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ. ಕ್ಲಾಸಿಫಿಕೇಶನ್ ಆರ್ ಡೆಫೈನಿಂಗ್ ದ ಪೀಪಲ್ ಆ್ಯಂಡ್ ಥಿಂಗ್ಸ್ ಬೇಸ್ಡ್ ಆನ್ ವಾಟ್ ದೇ ಡು, ವಾಟ್ ದೇ ಆರ್, ವಾಟ್ ದೇ ಡು ಆ್ಯಂಡ್ ವಾಟ್ ದೇ ಆರ್ ಯೂಸ್ಡ್ ಫಾರ್. 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಆ ವಸ್ತುಗಳು ಏನು ಅನ್ನೋದು ಮೊದಲನೇ ವರ್ಗೀಕರಣ, ಎರಡನೇದು ಅವರು ಏನು ಕೆಲಸ ಮಾಡ್ತವೆ ಅನ್ನೋದು, ಮತ್ತು ಯಾವುದಕ್ಕಾಗಿ ಬಳಕೆ ಆಗುತ್ತೆ. Look at the first example. C is a doctor. Who is C is a question. C is a doctor. ಅವಳು ಏನು ಅಂತ ತೋರಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ವಿ ಯೂಸ್ ಎ ಡಾಕ್ಟರ್. ಡಾಕ್ಟರ್ ರೆಫರ್ಸ್ ಟು ಎ ಕ್ಲಾಸ್. ನಾವು ಹಿಂದಿನ ಇದರಲ್ಲಿ ನೋಡೋಣ. ಸೆಕೆಂಡ್ ಸೆಂಟೆನ್ಸ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಬೀಯಿಂಗ್ ಎ ಗ್ರ್ಯಾಂಡ್ ಮದರ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಬೀಯಿಂಗ್ ಎ ಗ್ರ್ಯಾಂಡ್ ಮದರ್. ಎ ಲೇಡಿ is expecting to be a grandmother shortly. She is eagerly waiting for being a grandmother. ಗ್ರ್ಯಾಂಡ್ ಆಗಬೇಕು ಅಂತೇಳಿ ಕಾಯ್ತಾ ಇದ್ದಾಳೆ ಕುತೂಹಲದಿಂದ. ಇಟ್ ಮೀನ್ಸ್ ಟು ಸೇ ದಟ್ ಶಿ ಇಸ್ ಗೋಯಿಂಗ್ ಟು ಹ್ಯಾವ್ ಎ ಗ್ರ್ಯಾಂಡ್ ಚೈಲ್ಡ್. ಮೊಮ್ಮಗು ಬರ್ತಾ ಇದೆ ತಕ್ಷಣದಲ್ಲಿ, ಸ್ವಲ್ಪ ದಿವಸದಲ್ಲಿ ಅನ್ನೋದು, ಅದು ಅವಳಿಗೆ ಭಾಳಷ್ಟು ಆಸಕ್ತಿಯನ್ನು ಉಂಟು ಮಾಡ್ತಾ ಇದೆ. ವಾಟ್ ದೇ ಆರ್. Next one, a glider is a plane with no engine. A glider is a plane with no engine. Glider is a plane with no engine. Glider ಅನ್ನೋದು ಒಂದು ಪ್ಲೇನ್ ವಿತ್ ನೋ ಎಂಜಿನ್, ಅದಕ್ಕೆ ಎಂಜಿನ್ ಇರಲ್ಲ. ವಾಟ್ ದೇ ಆರ್. ಗ್ಲೈಡರು ಏನು. ಡೋಂಟ್ ಯೂಸ್ ಯುವರ್ ಪ್ಲೇಟ್ ಆಸ್ ಆಸ್ಟ್ರೇ. Don't use your plate as an ashtray. Ash, vowel sound ಇದೆ, an indefinite article is used. As ashtray. What they are used for. Plate ಅನ್ನು ashtray ಆಗಿ, he is smoking cigarette. So he needs an ashtray. He doesn't have an ashtray before him or on his table. So he uses the plate that he used for taking his meal. ಯಾಸ್ ಆಸ್ಟ್ರೇ. ಊಟ ಮಾಡಿದ್ದಕ್ಕೆ ಬಳಸಿದಂಥ ತಟ್ಟೆಯನ್ನೇ ಆಸ್ಟ್ರೇ ಆಗಿ ಬಳಕೆ ಮಾಡ್ತಾರೆ. ವಾಟ್ ದೇ ಆರ್ ಯೂಸ್ಡ್ ಫಾರ್. ಪ್ಲೇಟ್ ಈಸ್ ಯೂಸ್ಡ್ ಆಸ್ ಅನ್ ಆಸ್ಟ್ರೇ. ದೆನ್ ವಿ ಯೂಸ್ ದೀಸ್ ಇಂಡೆಫಿನಿಟ್ ಆರ್ಟಿಕಲ್ಸ್. ನೆಕ್ಸ್ಟ್ ವಿ ಯೂಸ್ ಇಂಡೆಫಿನಿಟ್ ಆರ್ಟಿಕಲ್ಸ್ ಟು ಇಂಡಿಕೇಟ್ ನಂಬರ್ 1. ಕ್ಲಾಸನ್ನು ಇಂಡಿಕೇಟ್ ಮಾಡಲಿಕ್ಕೆ ಇಂಡೆಫಿನಿಟ್ ಇದನ್ನು ಬಳಸಾಯಿತು. ಡಾಕ್ಟರು, ಜಡ್ಜಸ್ಸು, ಇಂಜಿನಿಯರ್ಸು, ಸ್ಟೂಡೆಂಟ್ಸು, ಈ ರೀತಿಯ ಕ್ಲಾಸನ್ನು ಇಂಡಿಕೇಟ್ ಮಾಡಲಿಕ್ಕೆ ವಿ ಯೂಸ್ ಎನ್ ಇಂಡೆಫಿನಿಟ್ ಆರ್ಟಿಕಲ್ ಎ ಆರ್ ಆನ್. ಸಿಮಿಲರ್ಲಿ ವಿ ಯೂಸ್ ಇಂಡೆಫಿನಿಟ್ ಆರ್ಟಿಕಲ್ಸ್ ಟು ಇಂಡಿಕೇಟ್ ನಂಬರ್ 1. 1 ಅಂತ ಹೇಳಕ್ಕೂ ನಾವು ಇಂಡೆಫಿನಿಟ್ ಆರ್ಟಿಕಲ್ ಎ ಆ್ಯಂಡ್ ಆನ್ ಅನ್ನು ಬಳಸ್ತೀವಿ. ಯೂಸಸ್ ಆಫ್ ಎ ಆ್ಯಂಡ್ ಆನ್ ಡಸ್ ನಾಟ್ ಆ್ಯಡ್ ಮಚ್ ಟು ದ ಮೀನಿಂಗ್ ಆಫ್ ಎ ನೌನ್. ಇಟ್ ಈಸ್ ಲೈಕ್ ಎ ವೀಕ್ ಫಾರಮ್ ಆಫ್ ಒನ್. ಹಿಂದಿನ ಸೆಂಟೆನ್ಸಲ್ಲಿ ನೋಡಿದ್ರೆ ಇಂಡೆಫಿನಿಟ್ ಆರ್ಟಿಕಲ್ ಎ ಆ್ಯನ್ ಅನ್ನೋದು ಎ ಡಾಕ್ಟರ್, ಎ ಫಾರೆಸ್ಟ್, ಎ ಮ್ಯಾನ್, ಎ ಸನ್ಯಾಸಿ, ಇಲ್ಲೆಲ್ಲ ನೋಡಿದರೆ 1 ಅಂತ ಏನು ಸ್ಪೆಸಿಫಿಕ್ ಆಗಿ ಟ್ರೆಸ್ ಮಾಡಿ ಹೇಳೋಕ್ಕಾಗಲ್ಲ. ಅದು ಒಂದು ವೀಕ್ ಫಾರ್ಮ್ ಆಫ್ ಒನ್. 1 ಅಂತ ಹೇಳೋದಕ್ಕಿಂತ ಒಬ್ಬ ವ್ಯಕ್ತಿ. 1 ಅನ್ನೋದು ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ದೇರ್. ದ ನಂಬರ್ ಈಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ದೇರ್. ದ ಬಾಕ್ಸ್ ಆಫ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ವೇಯ್ಸ್ ಎ ಕಿಲೋ. ಆದರೆ ಇಲ್ಲಿ the box of nuts and bolts weighs a kilo. A kilo means 1 kilo. ನಾವು 1 kilo rice we do not say generally. A kilo rice, a kilo we refer to 1. Give me a pen. We do not say give me 1 pen. Whenever we refer to 1, we use an indefinite article a or an, not 1. ಸಾಮಾನ್ಯವಾಗಿ 1 ಅಂತ ಹೇಳೋ ಕೆಲಸ ಮಾಡಲ್ಲ. ಎ ಅಥವಾ ಆನ್ ಇಂಡೆಫಿನಿಟ್ ಆರ್ಟಿಕಲ್ ಈಸ್ ಯೂಸ್ ಟು ರೆಫರ್ ಟು 1. ವಿ ಕ್ಯಾನ್ ಯೂಸ್ ಎ ಆರ್ ಆನ್ ವೆನ್ ವಿ ಟಾಕ್ ಅಬೌಟ್ 1 ಪರ್ಸನ್ ಆರ್ ಥಿಂಗ್.
ಒನ್ ಪರ್ಸನ್ನು ಅಥವಾ ಒನ್ ಥಿಂಗಿಗೆ ರೆಫರ್ ಮಾಡಬೇಕಾದ್ರೂ ದೇರ್ ಈಸ್ ಎ ಪೊಲೀಸ್ ಕಾರ್ ಔಟ್ಸೈಡ್. ದೇರ್ ಈಸ್ ಎ ಪೊಲೀಸ್ ಕಾರ್ ಔಟ್ಸೈಡ್. ಎ ರೆಫರ್ಸ್ ಟು ಒನ್ ಪೊಲೀಸ್ ಕಾರ್, ಒನ್. ಬಟ್ ವಿ ಕೆನಾಟ್ ಸೇ ದೇರ್ ಈಸ್ ಒನ್ ಪೊಲೀಸ್ ಕಾರ್ ಔಟ್ಸೈಡ್. ನಾವು ಸೆಂಟೆನ್ಸಲ್ಲಿ ದೇರ್ ಈಸ್ ಒನ್ ಪೊಲೀಸ್ ಕಾರ್ ಔಟ್ಸೈಡ್ ಅಂತ ಹೇಳಲ್ಲ, ಎ ಪೊಲೀಸ್ ಕಾರ್. ಮೈ ಬ್ರದರ್ married to a doctor. Sorry, there is a spelling mistake. My brother is married to a doctor. My brother is married to a doctor. My brother ಡಾಕ್ಟ್ರನ್ನ, ಒಂದು ಡಾಕ್ಟರ್, ನೋ, ನನ್ನ ಬ್ರದರು ಒಬ್ಬ ಡಾಕ್ಟ್ರನ್ನ ಮದುವೆ ಮಾಡಿಕೊಂಡ ಈಸ್ ಎ ರಾಂಗ್ ಸೆಂಟೆನ್ಸ್. ಒನ್ ಈಸ್ ರಾಂಗ್ ಹಿಯರ್. ಇನ್ಸ್ಟೆಡ್ ಆಫ್ ಒನ್ ವಿ ಯೂಸ್ ಎ ಡಾಕ್ಟರ್. Andy lives in an old house. Andy is a person lives in an old house, not one old house, any old house. Any old house refers to one old house, but we do not use the word one. Instead we use a and an indefinite article to indicate one, a person, thing or place. So with the personal names into very specific situations. Personal names ಜೊತೆಗೆ generally we do not use the articles. Personal nouns, you know the personal nouns. ವ್ಯಕ್ತಿಯ ಹೆಸರು, ಸ್ಥಳದ ಹೆಸರು, ಇವೆಲ್ಲ ಪರ್ಸನಲ್ ನೌನ್ಸ್. ನಮಗೆಲ್ಲರಿಗೂ ವಿ ಹ್ಯಾವ್ ಅವರ್ ಓನ್ ನೇಮ್ಸ್. ಇವೆಲ್ಲ ಪರ್ಸನಲ್ ನೌನ್ಸ್. ಪರ್ಸನಲ್ ನೌನ್ಸ್ ಜೊತೆಗೆ ಜನರಲಿ ವಿ ಡು ನಾಟ್ ಯೂಸ್ ದ ಆರ್ಟಿಕಲ್ಸ್. We do not use the indefinite articles and also the definite article. ಇದು ಜೀರೋ ಆರ್ಟಿಕಲ್ ಪೊಸಿಷನಲ್ಲಿ ನಾವು ನೆಕ್ಸ್ಟ್ ಸೆಷನಲ್ಲಿ ವೆನ್ ವಿ ಸ್ಟಡಿ ದಿ ಜೀರೋ ಆರ್ಟಿಕಲ್ ಪೊಸಿಷನ್, ಆರ್ಟಿಕಲ್ಸು ಎಲ್ಲೆಲ್ಲಿ ಬರಲ್ಲ ಅಂತ ಅಧ್ಯಯನ ಮಾಡಬೇಕಾದ್ರೆ ಇದೆಲ್ಲವನ್ನು ನಾವು ಗಮನಕ್ಕೆ ತಗೋಬೇಕಾಗುತ್ತೆ. ವಿ ಸ್ಟಡಿ ಆಲ್ ದೋಸ್ ಥಿಂಗ್ಸ್ ದೇರ್. Generally we do not use articles with proper names or personal names. ಆದರೂ sometimes we use indefinite articles with personal names. ವ್ಯಕ್ತಿಯ ಹೆಸರಿನ ಜೊತೆಗೆ ನಾವು ಕೆಲವು ಸಾರಿ ಇಂಡೆಫಿನೇಟ್ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ. ಸಾಮಾನ್ಯವಾಗಿ ಬಳಸೋ ರೀತಿಯೂ ಇಲ್ಲ. ಆದರೂ there are so many exceptions in English in the use of articles. ಆರ್ಟಿಕಲ್ಸಿನ ಬಳಕೆಯಲ್ಲಿ ಈ ರೀತಿಯ ಭಾಳಷ್ಟು ವಿಶೇಷತೆಗಳಿದೆ, ಎಕ್ಸೆಪ್ಷನ್ಸ್, ವಿನಾಯಿತಿಗಳಿದೆ. ಯಾವಾಗ ಬಳಸ್ತೀವಿ? ವೆನ್ ದ ಪರ್ಸನ್ ರೆಫರ್ ಟು ಈಸ್ ಎ ಸ್ಟ್ರೇಂಜರ್ ಟು ದ ಸ್ಪೀಕರ್. ವೆನ್ ದ ಪರ್ಸನ್ ರೆಫರ್ ಟು ಈಸ್ ಎ ಸ್ಟ್ರೇಂಜರ್ ಟು ದ ಸ್ಪೀಕರ್. ಮಾತಾಡ್ತಕ್ಕಂಥ ವ್ಯಕ್ತಿಗೆ ಅವನು ತನ್ನ ಮಾತಿನಲ್ಲಿ ಸೂಚಿಸ್ತಕ್ಕಂಥ ವ್ಯಕ್ತಿ ಅವನಿಗೆ ಪರಿಚಯ ಇದ್ದೇ ಹೋದರೆ, ಸ್ಟ್ರೇಂಜರ್ ಆಗಿದೆ ಅಂಥ ಟೈಮಲ್ಲಿ ವಿ ಯೂಸ್ ಎನ್ ಇಂಡೆಫಿನೇಟ್ ಆರ್ಟಿಕಲ್ ವಿತ್ ದ ಪರ್ಸನಲ್ ನೇಮ್ಸ್. ವ್ಯಕ್ತಿಯ ವೈಯಕ್ತಿಕ ಪ್ರಾಪರ್ ನೌನಿನ ಜೊತೆಗೂ ನಾವು ಇಂಡೆಫಿನೇಟ್ ಆರ್ಟಿಕಲನ್ನು ಬಳಸ್ತೀವಿ. ಸಾಮಾನ್ಯವಾಗಿ ಪರ್ಸನಲ್ ನೌನಿನ ಜೊತೆಗೆ ವಿ ಡು ನಾಟ್ ಯೂಸ್ ಆರ್ಟಿಕಲ್ಸ್. ಪ್ರಾಪರ್ ನೌನ್ಸ್ ವ್ಯಕ್ತಿಯ ಹೆಸರಿನ ಜೊತೆಗೆ ಬಳಸಲ್ಲ. ಫಾರ್ ಎಕ್ಸಾಂಪಲ್, ಯು ಸಿ ದ ಸೆಂಟೆನ್ಸ್ ಹಿಯರ್. A Venkatesh called you when you were away or out. A Venkatesh is a personal name. ಒಬ್ಬ ವ್ಯಕ್ತಿಯ ಹೆಸರು. ಇಟ್ ಈಸ್ ಎ ಪ್ರಾಪರ್ ನೌನ್. ಅದು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಜೊತೆಗೆ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಆರ್ಟಿಕಲ್ಸನ್ನು ಬಳಸಂಗಿಲ್ಲ. ಆದರೆ ಇಲ್ಲಿ ನಾವು ಎ ವೆಂಕಟೇಶ್ ಕಾಲ್ಡ್ ಯು ವೆನ್ ಯು ವರ್ ಅವೇ. ಯಾರೋ ಆಫೀಸಲ್ಲಿ ಕರೆ ಮಾಡಿದ್ದಾರೆ ಇನ್ನೊಬ್ಬ ವ್ಯಕ್ತಿಗೆ. ಅವನು ಕರೆ ಮಾಡಿದಾಗ ಆ ವ್ಯಕ್ತಿ ಆಫೀಸಲ್ಲಿ ಇರಲಿಲ್ಲ, ಈ ವಾಸ್ ಅವೇ. ಅವನ ಫ್ರೆಂಡ್ ರಿಸೀವ್ಡ್ ದ ಕಾಲ್ ಮಾಡಿದಂಥ ವ್ಯಕ್ತಿ ವಾಸ್ ವೆಂಕಟೇಶ್ ಬೈ ನೇಮ್. ವೆಂಕಟೇಶ್ ಅವನು ಕರೆ ಮಾಡಿದ. ಅವನು ಹೇಳ್ತಾನೆ ನನ್ನ ಫ್ರೆಂಡಿಗೆ ಕರೆ ಬಂದಿತ್ತು ಅಂತ ಆಮೇಲೆ ಹೇಳು ಅಂತ. ಅವನು ಬಂದ ಮೇಲೆ ಇವನು ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಎ ಫ್ರೆಂಡ್ ಆಫ್ ಯು ಬೈ ನೇಮ್ ವೆಂಕಟೇಶ್ ಕಾಲ್ಡ್ ಯು ವೆನ್ ಯು ವರ್ ಅವೇ ಆರ್ ಔಟ್. ನೀನು ಹೊರಗಡೆ ಹೋಗಿದ್ದಾಗ ನಿನ್ನ ಒಬ್ಬ ಸ್ನೇಹಿತ ವೆಂಕಟೇಶ್. ಈ ಸ್ಪೀಕರಿಗೆ ವೆಂಕಟೇಶ್ ಯಾರು ಅಂತ ಗೊತ್ತಿಲ್ಲ. ಈ ಡಸಂಟ್ ನೋ ಹೂ ದ್ಯಾಟ್ ವೆಂಕಟೇಶ್ ಈಸ್ ಎ ಫ್ರೆಂಡ್ ಆಫ್ ಹಿಸ್ ಕೊಲೀಗ್. ಅವನ ಒಬ್ಬ ಸಹೋದ್ಯೋಗಿಯ ಮಿತ್ರ. ಸ್ಪೀಕರ್ ಆಗಿರ್ತಕ್ಕಂಥ ಅವನಿಗೆ
ಕಾಲನ್ನು ರಿಸೀವ್ ಮಾಡಿದವನಿಗೆ ವೆಂಕಟೇಶ್ ಯಾರು ಅಂತ ಗೊತ್ತಿಲ್ಲ. ತನ್ನ ಸಹೋದ್ಯೋಗಿಗೆ ಬಂದಾಗ ಹೇಳಬೇಕಾದ್ರೆ ಅವನು ಈ ಇಂಡೆಫಿನೆಟ್ ಆರ್ಟಿಕಲನ್ನು ಬಳಸ್ತಾನೆ. ಎ ವೆಂಕಟೇಶ್ ಕಾಲ್ಡ್ ಯು ವೆನ್ ಯು ಆರ್ ಅವೇ ಆರ್ ಔಟ್. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಇದನ್ನು ಹೇಳಬೇಕಾದ್ರೆ ಯಾರೋ ವೆಂಕಟೇಶ ಅನ್ನುವವರು ನಿನಗೆ ಫೋನ್ ಕರೆ ಮಾಡಿದರು, ಯಾರೋ ವೆಂಕಟೇಶ್. ಎ ವೆಂಕಟೇಶ್ ಮೀನ್ಸ್ ಎ ಮ್ಯಾನ್ ಬೈ ನೇಮ್ ವೆಂಕಟೇಶ್ ಕಾಲ್ಡ್ ಯು. ಐ ಡು ನಾಟ್ ನೋ ಹಿಮ್, ಐ ಹ್ಯಾವಂಟ್ ಸೀನ್ ಹಿಮ್. ನಾನು ಅವನನ್ನು ನೋಡಿಲ್ಲ, ಅವನ ಪರಿಚಯ ಇಲ್ಲ, ಯಾರೋ ವೆಂಕಟೇಶ್ ಅನ್ನೋರು ಮಾಡಿದರು. ಇನ್ ಸಚ್ ಸಿಚುವೇಶನ್ಸ್ ವಿ ಯೂಸ್ an indefinite article with the proper noun or personal names. Second example, when the qualities of a person are and not the person himself or herself are being referred to. ವ್ಯಕ್ತಿಯಲ್ಲ, ವ್ಯಕ್ತಿಯ ಗುಣಗಳನ್ನು ಸೂಚಿಸಬೇಕಾದ್ರೆ ನಾವು ವಿ ಯೂಸ್ ದ ಪರ್ಸನಲ್ ನೇಮ್ಸ್ ವಿತ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಜೊತೆಗೆ ನಾವು ಪರ್ಸನಲ್ ನೇಮ್ಸನ್ನು ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಶ್ರೀನಿವಾಸ್ ಈಸ್ ಗ್ರೋಯಿಂಗ್ ಟು ಬಿ ಆನ್ ಐನ್ಸ್ಟೀನ್. ಐನ್ಸ್ಟೀನ್ ಈಸ್ ಎ ಪ್ರಾಪರ್ ನೌನ್, ಪರ್ಸನಲ್ ನೇಮ್. ಇಟ್ ಈಸ್ ಎ ನೇಮ್ ಆಫ್ ಎ ಗ್ರೇಟ್ ಸೈಂಟಿಸ್ಟ್. ಒಬ್ಬ ಶ್ರೇಷ್ಠ ವಿಜ್ಞಾನಿಯ ಹೆಸರು. ವಿಜ್ಞಾನಿ ಅಥವಾ ವ್ಯಕ್ತಿಯ ಹೆಸರೇ ಮುಂದೆ ಯಾನನ್ನು ಬಳಸಂಗಿಲ್ಲ. ಆದರೆ ಇಲ್ಲಿ ಯಾನ್ ಬಳಸೋದ್ರ ಉದ್ದೇಶ ಏನಂದರೆ ನಾಟ್ ರೆಫರಿಂಗ್ ಟು ದ ಸೈಂಟಿಸ್ಟ್ ಐನ್ಸ್ಟೀನ್. ಐನ್ಸ್ಟೀನಿಗೆ ಬದಲಾಗಿ ಐನ್ಸ್ಟೀನಿನ ಗುಣವನ್ನು, ಕ್ವಾಲಿಟೀಸನ್ನು, ಅವನ ಕ್ವಾಲಿಟಿ ಏನು, ಈಸ್ ಎ ಗ್ರೇಟ್ ಸೈಂಟಿಸ್ಟ್, ಎ ಫಿಸಿಸಿಸ್ಟ್, ಎ ಗ್ರೇಟ್ ಸ್ಕಾಲರ್. ಶ್ರೀನಿವಾಸ್ ಈಸ್ ಗ್ರೋಯಿಂಗ್ ಟು ಬಿ ಅನ್ ಐನ್ಸ್ಟೀನ್. ಶ್ರೀನಿವಾಸ ಈಗ ಐನ್ಸ್ಟೀನ್ ಆಗ್ತಾ ಇದ್ದಾನೆ. ಇಟ್ ಮೀನ್ಸ್ ಟು ಸೇ ದಟ್ he is becoming more and more intelligent just like ಐನ್ಸ್ಟೀನ್. ಐನ್ಸ್ಟೀನ್ ಥರ ಬುದ್ಧಿವಂತನಾಗ್ತಾ ಇದ್ದಾನೆ. ಐನ್ಸ್ಟೀನ್ ಆಗ್ತಾನೆ ಮುಂದಿನ ದಿವಸಗಳಲ್ಲಿ. ಐನ್ಸ್ಟೀನಿನ ಕ್ವಾಲಿಟಿಯನ್ನು ಪಡಿತಾ ಇದ್ದಾನೆ ಅನ್ನೋಂಥ ಹೇಳಲಿಕ್ಕೆ ವಿ ಯೂಸ್ ಐನ್ಸ್ಟೀನ್ ಹಿಯರ್ ಆ್ಯಸ್ ಎ ಕ್ವಾಲಿಟಿ, ನಾಟ್ ಆ್ಯಸ್ ಎ ಪರ್ಸನ್. ದೆನ್ ವಿ ಯೂಸ್ ಎನ್ ಇಂಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ಪರ್ಸನಲ್ ನೇಮ್ ಆರ್ ಪ್ರಾಪರ್ ನೌನ್. ಐನ್ಸ್ಟೀನಿನ ಮುಂದೆ ಅಥವಾ ಜೊತೆಯಲ್ಲಿ ಇಂಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೀವಿ. Look at the another example. She turns out to be a P.T. Usha. She turns out to be a P.T. Usha. P.T. Usha is a great runner. It is a proper noun, personal name. ಅದರ ಹಿಂದೆ ನಾವು ಎ P.T. Usha, she turns out to be, ಅವಳು ಮುಂದೆ P.T. Usha ಆಗ್ತಾಳೆ. It means to say that he is going to acquire the qualities of P.T. Usha. P.T. Ushaಳ ಗುಣಗಳನ್ನು, ವ್ಯಕ್ತಿತ್ವವನ್ನು ಪಡಿತಾ ಇದ್ದಾಳೆ. ಅವಳು ಗ್ರೇಟ್ ರನ್ನರ್ ಆಗ್ತಾಳೆ ಮುಂದಿನ ದಿವಸದಲ್ಲಿ. ಅವಳ ಗುಣ ಪಡಿತಾ ಇದೆ. ದೆನ್ ವಿ ಯೂಸ್ ದೀಸ್ ಇಂಡೆಫಿನೆಟ್ ಪರ್ಸನಲ್ ನೇಮ್ಸನ್ನು ರೆಫರ್ ಮಾಡೋದ್ರ ಜೊತೆಗೆ ವಿ ಯೂಸ್ ದೀಸ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಇಂಡೆಫಿನೆಟ್ ಆರ್ಟಿಕಲ್ ಆ್ಯಂಡ್ ದೇರ್ ಯೂಸಸ್. ಎ ಆ್ಯಂಡ್ ಯಾನ್. ಎ ಆ್ಯಂಡ್ ಯಾನನ್ನು ಸಿಂಗ್ಯುಲರ್ ಕೌಂಟಬಲ್ ನೌನ್ಸಿನ ಮುಂದೆ ಬಳಕೆ ಮಾಡ್ತೀವಿ. ದೇ ಆರ್ ಇಂಡೆಫಿನೆಟ್, ದೇ ಡು ನಾಟ್ ರೆಫರ್ ಟು ಎ ಪರ್ಟಿಕ್ಯುಲರ್ ಪರ್ಸನ್. ಕೆಲವು ಸಂದರ್ಭದಲ್ಲಿ ಎ ಕ್ಲಾಸ್ ಹೀಗೆ ರೆಫರ್ ಮಾಡುತ್ತೆ. ಎ ಡಾಕ್ಟರ್, ಎ ಜಡ್ಜ್ ಒಂದು ಕ್ಲಾಸನ್ನು ರೆಫರ್ ಮಾಡುತ್ತೆ. ಆ್ಯಂಡ್ ಸಮ್ಟೈಮ್ಸ್ ದೇ ರೆಫರ್ ಟು ಒನ್ ಅಂತ ಇಂಡಿಕೇಟ್ ಮಾಡಲಿಕ್ಕೂ ಈ ಇಂಡೆಫಿನೆಟ್ ಆರ್ಟಿಕಲ್ಸನ್ನು ಬಳಸ್ತೀವಿ. ಎ ಯೂಸ್ ಈಸ್ಟ್ ವಿತ್ ಎ noun that begins with the vowel sound, consonant sound, and yan with a noun that begins with the vowel sound. ಯಾನು ವೋವೆಲ್ ಸೌಂಡಿಂದ ಪ್ರಾರಂಭ ಆಗ್ತಕ್ಕಂಥ ನೌನ್ಸಿನ ಮುಂದೆ, ಕಾನ್ಸನೆಂಟಿನ ಸೌಂಡಿಂದ ಪ್ರಾರಂಭ ಆಗ್ತಕ್ಕಂಥ ನೌನ್ಸಿನ ಮುಂದೆ ಎ ಆರ್ಟಿಕಲ್ ಈಸ್ ಯೂಸ್ಡ್. ದಿಸ್ ಈಸ್ ವಾಟ್ ವಿ ಲರ್ನ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್. In the next session, let us learn about the definite article the and its uses in sentences. ಸೆಂಟೆನ್ಸಸ್ಸಲ್ಲಿ ಅದನ್ನು ಡೆಫಿನೆಟ್ ಆರ್ಟಿಕಲನ್ನು ಎಲ್ಲಿ ಬಳಸ್ತೀವಿ ಅನ್ನೋದನ್ನು ಲೆಟ್ ಅಸ್ ಲರ್ನ್. ಟ್ರೈ ಟು ಪ್ರಾಕ್ಟೀಸ್ ದ ಯೂಸ್ ಆಫ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಆ್ಯಂಡ್ ಟ್ರೈ ಟು ಐಡೆಂಟಿಫೈ ದ ಸೌಂಡ್ಸ್ ಆಫ್ ದಿ ನೌನ್ಸ್ ಬಿಗಿನಿಂಗ್ ವಿತ್ ದಿ ವೋವೆಲ್ ಸೌಂಡ್ಸ್ ಆ್ಯಂಡ್ ದಿ ಕಾನ್ಸನೆಂಟ್ ಸೌಂಡ್ಸ್. ಸೌಂಡ್ಸನ್ನು, ಇಂಗ್ಲೀಷ್ ಸೌಂಡ್ಸು, ವೋವೆಲ್ಸು, ಕಾನ್ಸನೆಂಟ್ ಸೌಂಡ್ಸನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಇಟ್ ಬಿಕಮ್ಸ್ ಕ್ವೈಟ್ ಈಸಿ ಫಾರ್ ಯು ಟು ಯೂಸ್ ದ ಕರೆಕ್ಟ್ ಆರ್ಟಿಕಲ್ಸ್ ಬಿಫೋರ್ the nouns. Thank you for listening.